ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಲಾಲೋ ಕೃಷ್ಣ ಸದಾ ಸಹಾಯತೆ ಅನ್ನೋ ಗುಜರಾತಿ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೇವಲ 50 ಲಕ್ಷ ಬಜೆಟ್ ಅಲ್ಲಿ ಮಾಡಿರೋ ಮೂವಿ 100 ಕೋಟಿಗಿಂತ ಜಾಸ್ತಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. 100 ಕೋಟಿ ದಾಟಿದ ಮೊದಲ ಗುಜರಾತಿ ಮೂವಿ ಇದು. ದೇವರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಮೂವಿ ಅಂದ್ರೆ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದ ಮಹಾವತಾರ್ ನರಸಿಂಹ ಮೂವಿ ನನಗೆ ತುಂಬಾನೇ ಇಷ್ಟ ಆಗಿತ್ತು. ಅದೇ ರೀತಿ ಈ ಮೂವಿ ಕೂಡ ತುಂಬಾನೇ ಇಷ್ಟ ಆಯ್ತು. ಈ ರೀತಿ ಮೂವೀಸ್ ನಮಗೆ ದೇವರ ಮೇಲಿರೋ ಶ್ರದ್ಧೆ ಭಕ್ತಿ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಈ ಮೂವಿಯಲ್ಲೂ ಅಷ್ಟೇ ಶ್ರೀಕೃಷ್ಣನ ಪಾಠವನ್ನ ಸಾರಿ ಹೇಳ್ತಾರೆ. ಹೇಗೆ ಯಶಸ್ಸು ಅನ್ನೋದು ಕೂತಿ ಜಾಗದಲ್ಲೇ ಸಿಗಲ್ಲ, ದೇವರು ಪವಾಡವನ್ನ ಮಾಡಿ ನಮಗೆ ಎಲ್ಲ ಸಿಗೋ ಹಾಗೆ ಮಾಡಲ್ಲ. ಆದ್ರೆ ಅದೇ ಯಶಸ್ಸು ಸಿಗೋದಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ ತೋರಿಸಿ ನಮ್ಮ ತಪ್ಪುಗಳೇನು ಅಂತ ತಿಳ್ಕೊಂಡು ತಿದ್ಕೊಂಡು ಆ ಯಶಸ್ಸು ಸಿಗೋ ಅಷ್ಟರಲ್ಲೇ ನಾವು ಒಳ್ಳೆ ವ್ಯಕ್ತಿ ಆಗೋ ಹಾಗೆ ಹೇಗೆ ದೇವರು ಸಹಾಯ ಮಾಡ್ತಾರೆ ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ತುಂಬಾನೇ ಒಳ್ಳೆ ಮೆಸೇಜ್ ಕೂಡ ಮೂವಿಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಅದೆಲ್ಲ ಏನು ಅಂತ ಡೀಟೇಲ್ ಆಗಿ ಈ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಂಡಿಂಗ್ ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ ಸ್ನೇಹಿತರೆ. ಈ ಮೂವಿಯ ಸಂದೇಶ ಏನು ಅನ್ನೋದನ್ನ ಕೊನೆಯಲ್ಲಿ ಹೇಳಿದ್ದೀನಿ. ಸೊ ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತುಳಸಿ ಅನ್ನೋ ಹುಡುಗಿ ತನ್ನ ಮಗಳು ಖುಷಿ ಮತ್ತೆ ಪಕ್ಕದ ಮನೆ ಆಂಟಿ ಜೊತೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಳೆ. ಯಾಕಂದ್ರೆ ತುಳಸಿಯ ಗಂಡ ಮನೆಯಿಂದ ಹೋಗಿ 2 ದಿನ ಆದ್ರೂ ವಾಪಸ್ ಬಂದಿಲ್ಲ. ಪೊಲೀಸರು ತುಳಸಿಯ ಗಂಡನ ಹೆಸರು ಕೇಳಿದಾಗ ಲಾಲೋ ಅಂತ ಹೇಳ್ತಾಳೆ. ಲಾಲ್ಜಿ ಧನ್ಸುಖ್ ಪಾರ್ಮರ್ ಅಂತ ಪೂರ್ತಿ ಹೆಸರು, ಶಾರ್ಟ್ ಆಗಿ ಲಾಲೋ ಅಂತ ಕರೀತಾರೆ. ಈಗ ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಿ ಲಾಲೋ ಕತೆ ಏನು ಅಂತ ನೋಡ್ಕೊಂಡ್ ಬರೋಣ. ಲಾಲೋ ಒಬ್ಬ ಆಟೋ ಡ್ರೈವರ್. ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೊರಟಾಗ ಒಂದು ಹಾಡಲ್ಲೇ ಇವನ ಕ್ಯಾರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾನು ಯಾವ್ದೋ ಜಾನಪದ ಗೀತೆನೋ ಭಕ್ತಿ ಗೀತೆನೋ ಬರ್ತಾ ಇದೆ ಅಂತ ಅನ್ಕೊಂಡೆ. ಆದ್ರೆ ಇಂಗ್ಲಿಷ್ ಸಬ್ ಟೈಟಲ್ಸ್ ಹಾಕೊಂಡು ನೋಡಿದಾಗ ಗೊತ್ತಾಯ್ತು ಲಾಲೋ ಬಗ್ಗೆನೆ ಹಾಡಲ್ಲಿ ಹೇಳ್ತಿರೋದು ಅಂತ. ಲಾಲೋ ಕುಡ್ಕ ಆಗಿರ್ತಾನೆ. ದಿನ ಕುಡ್ದು ಮನೆಗೆ ಬಂದು ಹೆಂಡತಿ ಜೊತೆ ಜಗಳ ಆಡೋದು ಇದೇ ಕೆಲಸ. ದುಡ್ಡು ತುಂಬಾನೇ ಮುಖ್ಯ. ಮನೆಯಲ್ಲಿ ಮಗಳನ್ನ ಓದ್ಸೋಕು ದುಡ್ಡಿಲ್ಲ. ಆದ್ರೆ ದುಡಿದ ದುಡ್ಡೆಲ್ಲ ಕುಡಿಯೋಕೆ ಮತ್ತೆ ಹೆಸರಿಗೆ ಸ್ನೇಹಿತರ ರೀತಿ ಇರೋರ್ಗೆ ತಿನ್ನೋಕೆ ಅದು ಇದು ತಂದು ಕೊಡೋದು ಮಾಡ್ತಾ ವ್ಯರ್ಥ ಮಾಡ್ತಾ ಇರ್ತಾನೆ. ಟೀ ಅಂಗಡಿಯಲ್ಲಿ ಟೀ ಕುಡ್ದು ಸಾಲ ಮಾಡಿದಾನೆ. ನೆಕ್ಸ್ಟ್ ಟೈಮ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಟೀನೇ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ಒಂದು ಒಳ್ಳೆ ಕೆಲಸ ಮಾಡ್ತಿರೋದೇನಂದ್ರೆ ಆಟೋ ಸ್ಟ್ಯಾಂಡ್ ಹತ್ರ ಪಾರಿವಾಳಗಳಿಗೆ ಆಹಾರ ನೀಡೋದು. ಈ ಕೆಲಸನು ನೆಮ್ಮದಿಯಾಗಿ ಮಾಡೋಕ್ ಬಿಡಲ್ಲ. ಇವನು ಒಬ್ಬ ವ್ಯಕ್ತಿಯಿಂದ ಸಾಲ ತಗೊಂಡಿದ್ದಾನೆ. ಅವನ ಕಡೆಯವನೊಬ್ಬ ಬಂದು 3 ದಿನದಲ್ಲಿ ಸಾಲ ತಗೊಂಡಿರೋದಕ್ಕೆ ಬಡ್ಡಿ ಕೊಡ್ಲಿಲ್ಲ ಅಂದ್ರೆ ಆಟೋನ ಎತ್ತಾಕೊಂಡು ಹೋಗ್ತೀವಿ ಅಂತ ಬೆದರಿಕೆ ಹಾಕಿ ಹೋಗ್ತಾನೆ. ಹಿಂದೆನೆ ಒಂದು ಬಸ್ ಬಂತು. ಬಸ್ ಅಲ್ಲಿ ಇದ್ದ ಒಬ್ಬ ಟೂರಿಸ್ಟ್ ಇಡೀ ಸಿಟಿಯಲ್ಲಿ ಇರೋ ಟೂರಿಸ್ಟ್ ಪ್ಲೇಸಸ್ ಗೆಲ್ಲ ಕರ್ಕೊಂಡು ಹೋಗೋದಷ್ಟೇ ಅಲ್ಲ, ಗೈಡ್ ತರ ನನ್ ಜೊತೆಯಲ್ಲೇ ಇರ್ಬೇಕು, ಆಗುತ್ತಾ ಅಂತ ಕೇಳ್ತಾರೆ. ಅದಕ್ಕೇನಂತೆ ಎಲ್ಲ ಆಗುತ್ತೆ ಬನ್ನಿ, 1,500 ಕೊಟ್ರೆ ಸಾಕು, ಇಡೀ ಜೂನಾಗಢ್ ಸುತ್ತಾಡಿಸ್ತೀನಿ ಅಂತಾನೆ ಲಾಲೋ. ಜೂನಾಗಢ್ ಸ್ನೇಹಿತರೆ ಗುಜರಾತ್ ಅಲ್ಲಿ ಇರೋ ಒಂದು ಸಿಟಿ. ಈ ಟೂರಿಸ್ಟ್ 1,500ಕ್ಕಿಂತ ಜಾಸ್ತಿ ಕೊಡ್ತೀನಿ, ಜಾಗ ಎಲ್ಲ ಸರಿಯಾಗಿ ತೋರ್ಸಪ್ಪ ಅಂತ ಹೇಳಿ ಆಟೋ ಹತ್ಕೊಂಡ್ ಹೊರಡ್ತಾರೆ. ಮೊದ್ಲು ಲಾಲೋ ಇವರನ್ನ ದಾಮೋದರ್ ಕುಂಡ್ಗೆ ಕರ್ಕೊಂಡ್ ಬರ್ತಾನೆ. ಇದು ಹಿಂದೂಗಳಿಗೆ ಒಂದು ಪವಿತ್ರವಾದ ಸರೋವರ. ಇಲ್ಲಿ ಚಿತಾಭಸ್ಮವನ್ನ ವಿಸರ್ಜಿಸೋದ್ರಿಂದ ಆತ್ಮಗಳಿಗೆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಇಲ್ಲಿನ ನೀರಿಗೆ ಮೂಳೆಗಳನ್ನೇ ಕರಗಿಸೋ ಶಕ್ತಿ ಇದೆ ಅಂತ ಕೂಡ ಹೇಳ್ತಾರೆ. ಇಲ್ಲೇ ಗಿರ್ನರನ ಪರ್ವತ ಕೂಡ ಇದೆ. ಹಿಮಾಲಯಕ್ಕಿಂತ ಹಳೆ ಪರ್ವತ ಇದು. ನೇಮಿನಾಥ್ ಮತ್ತೆ ದತ್ತಾತ್ರೇಯನ ದೇವಸ್ಥಾನ ಎಲ್ಲ ಇದೆ. ಹೀಗೆ ಒಂದಾದ್ಮೇಲೆ ಒಂದು ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಲಾಲೋ ಇವರನ್ನ ಕರ್ಕೊಂಡು ಹೋಗ್ತಾನೆ. ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಸ್ಪೆಷಲ್ ಫುಡ್ ಸಿಗುತ್ತೋ ಅದನ್ನೆಲ್ಲ ಲಾಲೋ ಕೊಡಿಸ್ತಾನೆ. ಟೂರಿಸ್ಟ್ ಗಂತೂ ಇದರಿಂದ ತುಂಬಾನೇ ಖುಷಿ ಆಗಿದೆ. ನಂತರ 15ನೇ ಶತಮಾನದಲ್ಲಿ ಇದ್ದ ಸಂತ ಕವಿ ನರಸಿಂಹ ಮೆಹ್ತಾ ಅವರ ನೆನಪಲ್ಲಿ ಕಟ್ಟಿರೋ ಜಾಗಕ್ಕೆ ಬರ್ತಾರೆ. ನರಸಿಂಹ ಮೆಹ್ತಾ ಗುಜರಾತಿ ಭಾಷೆಯ ಆದಿ ಕವಿ ಕೂಡ ಆಗಿದ್ದಾರೆ. ಶ್ರೀಕೃಷ್ಣನ ಭಕ್ತರಾಗಿದ್ರು. ಕೃಷ್ಣನಿಗಾಗಿ ತುಂಬಾನೇ ಭಜನೆ, ಕೀರ್ತನೆ, ಭಕ್ತಿ ಗೀತೆಗಳನ್ನೆಲ್ಲ ಹಾಡಿದ್ದಾರೆ. ಮತ್ತೆ ಇವರು ಬಂದಿರೋ ಈ ಜಾಗ ತುಂಬಾನೇ ಹಳೆದು. ಶ್ರೀಕೃಷ್ಣನೇ ಇಲ್ಲಿಗೆ ಬಂದಿದ್ರು, ರಾಸಲೀಲೆ ನಡೆದಿತ್ತು ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ನರಸಿಂಹ ಮೆಹ್ತಾ ಅವರ ಸಹಾಯಕ್ಕೆ ಮತ್ತೆ ಅವರ ಕೆಲಸ ಮಾಡಿಕೊಡೋಕೆ ಬೇರೆ ಬೇರೆ ರೂಪದಲ್ಲಿ 52 ಬಾರಿ ಕೃಷ್ಣ ಬಂದಿದ್ರು ಅಂತ ಕೂಡ ಹೇಳ್ತಾರೆ. ಮತ್ತೆ ಆಗ್ಲೇ ದಾಮೋದರ್ ಕುಂಡ್ಗೆ ಹೋಗಿದ್ರಲ್ಲ, ಆ ಸರೋವರದಲ್ಲೇ ಪ್ರತಿದಿನ ನರಸಿಂಹ ಮೆಹ್ತಾ ಸ್ನಾನ ಮಾಡ್ತಿದ್ರು. ಸೊ ಇಲ್ಲಿಂದ ಲಾಲೋ ಟೂರಿಸ್ಟ್ ನ ಒಂದು ಹೋಟೆಲ್ಗೆ ಕರ್ಕೊಂಡ್ ಬಂದಾಗ, ನಿಮ್ ಹೆಸರೇನು, ಇಷ್ಟೊತ್ತು ಜೊತೆಯಲ್ಲೇ ಇದ್ವಿ, ಹೆಸರೇ ಕೇಳಲಿಲ್ಲ ಅಂತಾನೆ. ಇದಕ್ಕೆ ಟೂರಿಸ್ಟ್, ಜನ ನನ್ನ ಲಾಲೋ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂದ್ರೆ ಇಬ್ಬರ ಹೆಸರು ಕೂಡ ಲಾಲೋ. ಇಬ್ಬರ ಹೆಸರು ಲಾಲೋ ಯಾಕಿದೆ, ನರಸಿಂಹ ಮೆಹ್ತಾ ಅವರ ಕತೆಗೂ ಈ ಮೂವಿಯಲ್ಲಿ ಮುಂದೆ ನಡೆಯೋದಕ್ಕೂ ಹೇಗೆ ಸಂಬಂಧ ಇದೆ ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಈಗ ಇವರಿಬ್ರು ಊಟ ಮಾಡ್ಬೇಕಾದ್ರೆ ಟಿವಿಯಲ್ಲಿ ದೇವರ ವಿಗ್ರಹಗಳನ್ನ ಕದೀತಾ ಇರೋ ಕಳ್ಳರ ಬಗ್ಗೆ ಪೊಲೀಸ್ ಹೇಳ್ತಾ ಇದ್ದಾರೆ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಲಾಲೋನ ಹೆಂಡತಿ ತುಳಸಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾಗ ಇದ್ರಲ್ಲ, ಅದೇ ಪೊಲೀಸ್ ಹೇಳ್ತಿದ್ದಾರೆ ಕಳ್ಳರು ದೇವಸ್ಥಾನಗಳಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಿಗ್ರಹಗಳನ್ನ ಕದ್ದು ವಿದೇಶದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅವರನ್ನ ಆದಷ್ಟು ಬೇಗ ಹುಡುಕ್ತಿವಿ ಅಂತ. ಈಗ ಇಲ್ಲಿಂದ ಇಬ್ರು ಲಾಲೋಗಳು ಹೊರಡ್ತಾರೆ. ಸಂಜೆವರೆಗೂ ಈ ನುಳಿದ ಜಾಗಗಳನ್ನ ತೋರಿಸಿ ರಾತ್ರಿ ಗೆಸ್ಟ್ ಹೌಸ್ ಹತ್ರ ಕರ್ಕೊಂಡ್ ಬಂದು ಬಿಡ್ತಾನೆ. ಟೂರಿಸ್ಟ್ ಲಾಲೋ 1,500 ಕೊಟ್ಟು ಜೊತೆಗೆ ನಿನ್ ಮಗಳು ಖುಷಿಗೆ
ಕುಡಿಗೆ ಏನಾದ್ರೂ ತಗೊಂಡ್ ಹೋಗು ಅಂತ ಇನ್ನ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಆದ್ರೆ ಅವನು ಸೀದಾ ತನ್ನ ಫ್ರೆಂಡ್ಸ್ ಹತ್ರ ಕುಡಿಯೋಕೆ ಬರ್ತಾನೆ. ತಗೊಳ್ರಪ್ಪ ಬೋಂಡಾ ತಂದಿದ್ದೀನಿ, ತಿನ್ಕೊಳ್ಳಿ, ಮತ್ತೆ ನನ್ಗೂ ಕುಡಿಯೋಕೆ ಕೊಡಿ, ಬೇಗ ಮನೆಗೆ ಹೋಗ್ಬೇಕು ಅಂತ ಇಸ್ಕೊಂಡು ಕುಡಿಬೇಕಾದ್ರೆ ರಸಿಕನು ಇವನ ಫ್ರೆಂಡ್ ಬೇಗ ಕೊಡ್ರಪ್ಪ, ಹೆಂಡತಿಗೆ ಇವನು ಹೆದರ್ಕೊಂತಾನೆ ಅಂತ ಹೇಳ್ತಾನೆ. ಬೇರೆ ಫ್ರೆಂಡ್ಸ್ ಎಲ್ಲ ನಗಾಡ್ತಿದ್ದಾರೆ. ಹಾಗಾಗಿ ಲಾಲೋಗೆ ಕೋಪ ಬಂತು. ರಸಿಕ್ ಕೂಡ ತನ್ನ ಹೆಂಡತಿಯ ಫೋನ್ ಬಂದಾಗ ಸೈಡ್ಗೆ ಹೋಗಿ ಹೆದರ್ಕೊಂಡೆ ಮಾತಾಡ್ತಾನೆ. ಫೋನ್ ಕಟ್ ಮಾಡಿ ಆದ್ಮೇಲೆ ಹೆಂಡತಿಗೆ ಬೈಯೋ ಹಾಗೆ ನಾಟಕ ಆಡ್ತಿರೋದು ಲಾಲೋ ನೋಡಿ ಟೆನ್ಷನ್ಗೆ ಇನ್ನೂ ಜಾಸ್ತಿ ಕುಡಿತಾನೆ. ಆಮೇಲೆ ರಸಿಕ್ ತನ್ನ ಮನೆಗೆ ದುಡ್ಡು ಕೊಡ್ಬೇಕಲ್ಲ, ಅದಕ್ಕೆ 200-300 ದುಡ್ಡಿದ್ರೆ ಕೊಟ್ಟೋಗು ಅಂತ ಲಾಲೋ ಹತ್ರನೇ ಇಸ್ಕೊಂತಾನೆ. ಇದಾದ್ಮೇಲೆ ಲಾಲೋ ಸೀದಾ ಮನೆಗೆ ಬಂದು ಮಗಳು ಖುಷಿನ ನೋಡಿ ಏನಮ್ಮ ಸ್ಕೂಲ್ಗೆ ಹೋಗಿದ್ದ ಅಂತ ಕೇಳಿದಾಗ ತುಳಸಿ ಶುರು ಹಚ್ಕೊಂತಾಳೆ. ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಖುಷಿನ ಸ್ಕೂಲಿಂದ ಹೊರಗೆ ಹಾಕಿದ್ದಾರೆ. ನೀನ್ ಕುಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರು, ಕುಡಿಯೋಕೆ ಎಷ್ಟು ದುಡ್ಡು ವೇಸ್ಟ್ ಮಾಡ್ತೀಯಾ, ಅದೇ ದುಡ್ಡು ಇದ್ದಿದ್ರೆ ಮಗಳ ಸ್ಕೂಲ್ ಫೀಸ್ಗೆ ಆಗ್ತಿರ್ಲಿಲ್ವಾ, ನಮ್ಮ ಅಪ್ಪನ ಮನೆಯಲ್ಲಿ ಒಂದ್ ಗ್ಲಾಸ್ ಕೂಡ ಎತ್ತಿಡ್ತಿರ್ಲಿಲ್ಲ, ನಿನ್ನ ನಂಬ್ಕೊಂಡ್ ಬಂದು ಇದೆಂತ ನರ್ಕ ಅನ್ಭವಿಸ್ತಾ ಇದೀನಿ ನೋಡು, ಮನೆಯ ಬಾಡ್ಗೆ ಕೂಡ ಕೊಟ್ಟಿಲ್ವಲ್ಲ ಅಂತ ಬೈತಾ ಇದ್ದಾಳೆ ತುಳಸಿ. ತುಳಸಿ ಅವರ ಅಪ್ಪ ಸ್ನೇಹಿತರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಲಾಲೋನ ಪ್ರೀತಿಸಿ ಮನೆ ಬಿಟ್ಟು ಬಂದು ಇವನ ಜೊತೆ ಇದ್ದಾಳೆ. ಆದ್ರೆ ಲಾಲೋ ಕುಡಿಯೋದ್ರಿಂದ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಇವರಿಬ್ಬರ ಜಗಳದ ನಡುವೆ ಖುಷಿಗೆ ಆಪರೇಷನ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಸಾಲ ಮಾಡ್ಕೊಂಡಿದ್ದಾನೆ. ಕುಡಿಯೋದ್ ಬಿಟ್ಟು ಅದೇ ದುಡ್ಡಲ್ಲಿ ಸಾಲ ತೀರ್ಸು ಅಂತ ತುಳಸಿ ಹೇಳ್ತಿದ್ರೆ ನೀನು ಕೂಡ ಕೆಲ್ಸಕ್ಕೆ ಹೋಗು, ದುಡ್ಕೊಂಡ್ ಬಾ ಅಂತ ಇವಳಿಗೆನೆ ಹೇಳ್ತಾನೆ. ಅಷ್ಟೆಲ್ಲ ಇವಳ ಕುತ್ತಿಗೆ ಹಿಡಿದು ಜೋರಾಗಿ ತಳ್ತಾನೆ. ಸೌಂಡ್ ಜಾಸ್ತಿ ಆಗ್ತಿದ್ದಂಗೆ ಪಕ್ಕದ ಮನೆ ಆಂಟಿ ಬಂದ್ರು. ತುಳಸಿಗೆ ಇವನು ಹೊಡೆದ್ರೆ ಕಷ್ಟ ಅಂತ ಆಂಟಿ ಬಗ್ಗೆ ಕೂಡ ಇವನು ಬಾಯಿಗೆ ಬಂದಂಗೆ ಮಾತಾಡಿದಾಗ ಇವನ ಕೆನ್ನೆಗೆ ಹೊಡಿತಾರೆ. ಇಷ್ಟಕ್ಕೇನೆ ಆಂಟಿನ ಇವನು ಜೋರಾಗಿ ತಳ್ಳಿ ಕೋಪದಲ್ಲಿ ಆಟೋ ಎತ್ಕೊಂಡು ಮನೆಯಿಂದ ಹೊರಟೋನು. ವಾಪಸ್ ಬರೋದೇ ಇಲ್ಲ. ಎಲ್ಲೋದ ಅಂತ ತುಳಸಿಗೆ ಟೆನ್ಷನ್ ಶುರು ಆಯ್ತು. ಅದೇ ಲಾಲೋ ಒಬ್ಬ ಪ್ಯಾಸೆಂಜರ್ ನ ಕರ್ಕೊಂಡು ಹೋಗ್ಬೇಕಾದ್ರೆ ಈ ವ್ಯಕ್ತಿ ತನ್ನ ಬ್ಯಾಗ್ ಅಲ್ಲಿ ಹಣ ತಗೊಂಡು ಹೋಗ್ತಾ ಇರೋ ವಿಷಯ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾನೆ. ಲಕ್ಷಗಟ್ಲೆ ಹಣ ಬ್ಯಾಗ್ ಅಲ್ಲಿ ಇದೆ ಅನ್ನೋದನ್ನ ಕೇಳಿಸ್ಕೊಂಡ ಲಾಲೋನ ಕಣ್ಣು ದುಡ್ಡಿನ ಮೇಲೆ ಬಿತ್ತು. ಈ ವ್ಯಕ್ತಿ ಒಂದ್ ಕಡೆ ಇಳ್ಕೊಂಡು ಕಾರಲ್ಲಿ ಸಿಟಿಯಿಂದ ಹೊರಗೆ ಹೊರಡ್ತಾನೆ. ಲಾಲೋ ಕೂಡ ಫಾಲೋ ಮಾಡ್ಕೊಂಡ್ ಬರ್ಬೇಕಾದ್ರೆ ಡೀಸೆಲ್ ಖಾಲಿಯಾಗಿ ಆಟೋ ನಿಂತ್ಕೊಂತು. ಆದ್ರೂ ಬಿಡಲ್ಲ, ಎಮರ್ಜೆನ್ಸಿಗೆ ಆಟೋ ಅಲ್ಲೇ ಇದ್ದ ಸಣ್ಣ ಸುತ್ತಿಗೆ ತಗೊಂಡು ಕಾರ್ ಹಿಂದೆ ಓಡ್ ಬರ್ತಾನೆ. ಆ ವ್ಯಕ್ತಿ ಒಂದು ಫಾರ್ಮ್ ಹೌಸ್ ಹತ್ರ ಬಂದು ಪಾಸ್ವರ್ಡ್ ಲಾಕ್ಗೆ ಪಾಸ್ವರ್ಡ್ ಹಾಕಿ ಫಿಂಗರ್ ಪ್ರಿಂಟ್ ಎಲ್ಲ ಇಟ್ಟು ಲಾಕ್ ಓಪನ್ ಮಾಡ್ತಾನೆ. ಇವನ ಹಿಂದೆನೆ ಬಚ್ಚಿಡ್ಕೊಂಡು ಮನೆ ಒಳಗೆ ನುಗ್ತಾನೆ ಲಾಲೋ. ಆ ವ್ಯಕ್ತಿ ದುಡ್ಡನ್ನ ಇಟ್ಟು ಫಾರ್ಮ್ ಹೌಸ್ ಓನರ್ಗೆ ಫೋನ್ ಮಾಡಿ ಹೇಳಿ ನಂತರ ತನ್ನ ಗರ್ಲ್ ಫ್ರೆಂಡ್ ಜೊತೆ ಒಂದ್ 10 ದಿನ ಟ್ರಿಪ್ಗೆ ಹೋಗೋ ವಿಷಯ ಮಾತಾಡ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಹೋದ. ಅಷ್ಟೇ ಅಲ್ಲ, ಇನ್ನೊಂದು ಸ್ವಿಚ್ ನ ಕೂಡ ಆನ್ ಮಾಡಿ ಹೋಗ್ತಾನೆ. ಇದೇನು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡೋಣ. ಮನೆ ಒಳಗೇನೆ ಬಚ್ಚಿಡ್ಕೊಂಡಿದ್ದ ಲಾಲೋ ಎದ್ದು ಬರೋಕೆ ಹೋದಾಗ ಕೆಳಗೆ ನೀರು ಚೆಲ್ಲಿತ್ತು. ಅದರ ಮೇಲೆ ಕಾಲಿಟ್ಟು ಜಾರಿ ಬೀಳ್ತಾನೆ. ತಲೆಗೆ ಏಟಾಗಿದ್ರಿಂದ ಪ್ರಜ್ಞೆ ಕೂಡ ತಪ್ತಾನೆ. ಮುಂದಿನ ದಿನ ಬೆಳಗ್ಗೆ ಲಾಲೋಗೆ ಎಚ್ಚರಿಕೆ ಆದಾಗ ಹೇಗೋ ಇಲ್ಲೇ ಫಿಲ್ಟರ್ ಒಳಗೆ ನೀರಿದೆ, ಅದನ್ನೇ ಕುಡಿದು ದುಡ್ಡನ್ನ ಇಟ್ಟಿರೋ ರೂಮ್ಗೆ ಬಂದಾಗ ಬ್ಯಾಗ್ ಕೂಡ ಸಿಕ್ತು. ಇದರಲ್ಲಿರೋ ದುಡ್ಡನ್ನ ನೋಡಿ ಯಾರ್ಯಾರ ಹತ್ರ ಸಾಲ ಇಸ್ಕೊಂಡಿದ್ನೋ ಅವರೆಲ್ಲ ಪದೇ ಪದೇ ದುಡ್ಡು ಕೇಳ್ತಾ ಇದ್ದಿದ್ದು ನೆನ್ಪಾಗುತ್ತೆ. ನಿಮ್ಗೆಲ್ಲ ದುಡ್ಡು ಬೇಕಲ್ವಾ, ಈಗ ಲಾಲೋ ಹತ್ರನೂ ದುಡ್ಡಿದೆ, ಬರ್ತೀನಿ ತಾಳಿ ಅಂತ ಬ್ಯಾಗ್ ಎತ್ಕೊಂಡ್ ಬಂದು ಗೇಟ್ಗೆ ಹಾಕಿರೋ ಪಾಸ್ವರ್ಡ್ ಲಾಕ್ಗೆ ಕೈ ಹಾಕ್ತಾನೆ. ಅಷ್ಟೇ, ಸರಿಯಾಗಿ ಕರೆಂಟ್ ಹೊಡೆಯುತ್ತೆ. ಇದರಿಂದ ಕೈ ಮೇಲೆ ಗಾಯನೇ ಆಗೋಯ್ತು. ಆ ವ್ಯಕ್ತಿ ಹೋಗ್ಬೇಕಾದ್ರೆ ಒಂದು ಸ್ವಿಚ್ ನ ಆನ್ ಮಾಡಿ ಹೋದ್ನಲ್ಲ, ಇದನ್ನೇ ಆನ್ ಮಾಡಿರೋದು. ಕಬ್ಬಿಣದ ಗೇಟ್ ಮತ್ತೆ ಎಲ್ಲೆಲ್ಲಿ ಕಬ್ಬಿಣ ಇದೆಯೋ ಅದನ್ನ ಯಾರೇ ಟಚ್ ಮಾಡಿದ್ರು ಕರೆಂಟ್ ಹೊಡೆಯೋ ಹಾಗೆ ಮಾಡಿದ್ದಾರೆ. ಲಾಲೋಗೆ ಕೈನೋ ತಡ್ಕೊಳಕ್ ಆಗ್ತಿಲ್ಲ. ಆದ್ರೂ ಕೂಡ ಮನೆಯೆಲ್ಲ ಹುಡ್ಕಾಡಿ ಒಂದು ಟೆಸ್ಟರ್ ಸಿಗುತ್ತೆ. ಎತ್ಕೊಂಡು ಟೆಸ್ಟ್ ಮಾಡಿದಾಗ ಎಲ್ಲಾ ಕಡೆ ಕರೆಂಟ್ ಇರೋದು ಗೊತ್ತಾಯ್ತು. ಹೊರಗೆ ಹೋಗೋಕೆ ಇನ್ಯಾವುದೇ ದಾರಿ ಇಲ್ಲ, ಸರಿಯಾಗಿ ಲಾಕ್ ಆದ. ಅದಕ್ಕೆ ಗಾಬರಿಯಾಗಿ ಕಿರ್ಚಾಡೋಕೆ ಶುರು ಮಾಡ್ತಾನೆ. ಇವನಿರೋದು ಫಾರ್ಮ್ ಹೌಸ್ ಅಲ್ಲಿ. ಇವನ್ ಕಿರ್ಚಾಡ್ತಾ ಇರೋದು ಪ್ರಾಣಿ ಪಕ್ಷಿಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಕೇಳಿಸ್ತಿಲ್ಲ. ಸಿಸಿಟಿವಿ ಕ್ಯಾಮ್ರಾ ಇದೆ, ಆದ್ರೆ ಯಾವ ಕ್ಯಾಮ್ರಾನು ಕನೆಕ್ಟ್ ಆಗಿಲ್ಲ. ಒಬ್ರು ಗಾಡಿಯಲ್ಲಿ ಹೋಗ್ತಾ ಇರೋದು ನೋಡಿ ಇವನು ಕಿರ್ಚಾಡ್ತಾ ಇದ್ದಾನೆ. ಆದ್ರೆ ಅವರಿಗೆ ಮೊದ್ಲೇ ಕಿವಿ ಕೇಳಿಸಲ್ಲ, ಮಷೀನ್ ಹಾಕೊಂಡಿದ್ದಾರೆ. ಆದ್ರೂ ಕೂಡ ಸರಿಯಾಗಿ ಕೇಳಿಸಲ್ಲ. ಸುಮ್ನೆ ಗಾಡಿ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ರೋಡ್ ಮನೆಯಿಂದ ತುಂಬಾನೇ ದೂರದಲ್ಲಿ ಇದೆ. ಅದೇ ಸಮಸ್ಯೆ ಆಗಿರೋದು. ಎಷ್ಟೇ ಕಿರ್ಚ್ಕೊಂಡ್ರು ಕೇಳಿಸಲ್ಲ. ಸಂಜೆ ಆದ್ರೂ ಯಾರು ಸಹಾಯಕ್ಕೆ ಬರಲ್ಲ. ಅದಕ್ಕೆ ಆಗ್ಲೇ ಕಬ್ಬಿಣದಲ್ಲಿ ಇರೋ ಕರೆಂಟ್ ಹೋಗುತ್ತಾ ಅಂತ ಚೆಕ್ ಮಾಡೋಕೆ ಮೇನ್ಸ್ ನ ಆಫ್ ಮಾಡಿದ. ಆದ್ರೂ ಕರೆಂಟ್ ಹೋಗಿರಲ್ಲ. ಅದಕ್ಕೆ ಈಗ ಮೇನ್ಸ್ ನ ಆನ್ ಮಾಡಿ ಲೈಟ್ ಹಾಕೊಂಡು ಯಾರಾದ್ರೂ ಬರ್ತಾರ ಅಂತ ಕಾಯ್ತಾ ಇದ್ದಾನೆ. ಇನ್ನೊಂದ್ ಕಡೆ ಲಾಲೋ ವಾಪಸ್ ಬರ್ತಾನೆ ಅಂತ ಕಾದು ಕಾದು ಸಾಕಾಗಿ ತುಳಸಿ ರಸಿಕ್ ಹತ್ರ ಬಂದು ಲಾಲೋ ಬಗ್ಗೆ ವಿಚಾರಿಸ್ತಿದ್ದಾಳೆ. ಮೋಸ್ಟ್ಲಿ ಬೀಡ ಅಂಗಡಿ ಹತ್ರ ಇರ್ಬೇಕು ಅಂತ ಅಂಗಡಿಯವನ್ಗೆ ಫೋನ್ ಮಾಡಿದಾಗ ಅಲ್ಲೂ ಲಾಲೋ ಇಲ್ಲ ಅಂತ ಗೊತ್ತಾಯ್ತು. ತುಳಸಿ ವಾಪಸ್ ಮನೆಗೆ ಬರ್ಬೇಕಾದ್ರೆ ಡೋರ್ ಹತ್ರನೇ ಲಾಲೋನ ಫೋನ್ ಬಿದ್ದಿರೋದು ನೋಡ್ತಾಳೆ. ಅವನು ಕುಡ್ಕೊಂಡ್ ಬಂದಾಗ್ಲೇ ಇಲ್ಲೇ ಫೋನ್ ಬೀಳಿಸ್ಕೊಂಡಿರ್ತಾನೆ. ಇದರಿಂದ ತುಳಸಿಗೆ ಟೆನ್ಷನ್ ಜಾಸ್ತಿ ಆಯ್ತು. ಈ ಕಡೆ ಯಾರ್ದೋ ಫಾರ್ಮ್ ಅಲ್ಲಿ ಕೆಲಸ ಮಾಡೋಕೆ ಬಂದಿರೋ ಒಂದು ಫ್ಯಾಮಿಲಿಯವರು ಲಾಲೋನ ಆಟೋನೇ ತಮ್ಮ ಮನೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಅದೇ ಲಾಲೋಗೆ ಈಗ ಕುಡಿಯೋಕ್ಕೂ ನೀರಿಲ್ಲ. ಫಿಲ್ಟರ್ ಅಲ್ಲಿ ನೀರು ಖಾಲಿ ಆಗಿದೆ. ಬೇರೆ ಯಾವ ನಲ್ಲಿಲೂ ನೀರು ಬರ್ತಿಲ್ಲ. ಅದಕ್ಕೆ ಫ್ರಿಡ್ಜ್ ನ ಫ್ರೀಜರ್ ಅಲ್ಲಿ ಕಚ್ಕೊಂಡಿರೋ ಐಸ್ ನ ಫೋರ್ಕ್ ಇಂದ ಕಿತ್ಕೊಂಡು ತಿಂತಾನೆ. ಆಮೇಲೆ ಪಾರ್ಲೆಜಿ ಬಿಸ್ಕೆಟ್ ನ ಒಂದು ಪ್ಯಾಕೆಟ್ ಬಿಟ್ರೆ ಹೊಟ್ಟೆಗೆ ಏನೂ ಇಲ್ಲ. ಕನೆಕ್ಷನ್ ಇಲ್ದೇ ಇರೋ ಕ್ಯಾಮ್ರಾ ಮುಂದೆ ಬಂದು ನನ್ನ ಕಾಪಾಡಿ ಅಂತ ಕೇಳ್ಕೊಂತಾ ಇದ್ದಾನೆ. ಇವತ್ ರಾತ್ರಿ ರೋಡ್ ಅಲ್ಲಿ ಒಂದು ಟ್ರಾಕ್ಟರ್ ಹೋಗ್ತಾ ಇರೋದನ್ನ ಲಾಲೋ ನೋಡಿ ಮತ್ತೆ ಕಿರ್ಚಾಡೋಕೆ ಶುರು ಮಾಡಿದಾಗ ಟ್ರಾಕ್ಟರ್ ಅಲ್ಲಿ ಜೋರಾಗಿ ಹಾಡಾಕೊಂಡು ಹೋಗ್ತಾ ಇರೋದ್ರಿಂದ ಇವನ ವಾಯ್ಸ್ ಅವರಿಗೆ ಕೇಳಿಸಲ್ಲ. ಮುಂದಿನ ದಿನ ನೀರಿನ ಜೊತೆ ಬಿಸ್ಕೆಟ್ ಕೂಡ ಖಾಲಿ. ಒಂದು ರೂಮ್ ಅಲ್ಲಿ ಇವನು ದೇವರ ವಿಗ್ರಹಗಳು ಇರೋದನ್ನ ನೋಡ್ತಾನೆ. ಅಂದ್ರೆ ಆಗ್ಲೇ ಟಿವಿಯಲ್ಲಿ ಪೊಲೀಸರು
ವಿಗ್ರಹವನ್ನ ಕಳ್ತನ ಮಾಡ್ತಿರೋರ ಬಗ್ಗೆ ಹೇಳ್ತಿದ್ರಲ್ಲ, ಅದೇ ವಿಗ್ರಹಗಳು ಇಲ್ಲಿ ಇರೋದು. ಮತ್ತೆ ಆ ವ್ಯಕ್ತಿ ಇಲ್ಲಿಗೆ ದುಡ್ಡನ್ನ ತಂದಿಟ್ಟು ಹೋದ್ನಲ್ಲ, ಅವನು ಬೇರೆ ಯಾರು ಅಲ್ಲ, ಕಳ್ಳರ ಗ್ಯಾಂಗ್ಗೆ ಸೇರ್ದವನೇ ಆಗಿದ್ದಾನೆ. ವಿಗ್ರಹ ಮಾರಿರೋ ಹಣವನ್ನೇ ಇಲ್ಲಿಗೆ ತಂದಿಟ್ಟಿರೋದು. ಲಾಲೋ ಕೃಷ್ಣನ ವಿಗ್ರಹದ ಮುಂದೆ ಕುತ್ಕೊಂಡು ದಯವಿಟ್ಟು ನನ್ನನ್ನ ಇಲ್ಲಿಂದ ಹೊರಗೆ ತೆಗಿ, ನೀನೇನಾದ್ರೂ ಸಹಾಯ ಮಾಡ್ಬೇಕು ಅಂತ ಕಾಲು ಟಚ್ ಮಾಡೋಕೆ ಹೋದವನು ಮೊದಲು ಟೆಸ್ಟರ್ ಇಂದ ಕರೆಂಟ್ ಬರ್ತಿದ್ಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತಾನೆ. ಆಮೇಲೆ ನಮಸ್ಕಾರ ಮಾಡಿ ಯಾವ್ಯಾವ ದೇವರ ವಿಗ್ರಹ ಇದೆಯೋ ಆ ದೇವರ ಹೆಸರು ಹೇಳ್ತಾ ನನ್ನ ಇಲ್ಲಿಂದ ಸೇಫ್ ಆಗಿ ಹೊರಗೆ ಕಳಿಸ್ಬಿಡ್ರಪ್ಪ ಅಂತ ಕೇಳ್ಕೊಂತಾ ಇದ್ದಾನೆ. ಇಲ್ಲಿ ಅವನಿಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಸಿಕ್ತು. ಇದನ್ನ ತಗೊಂಡು ತನ್ನ ಬಳಿ ಹಿಡ್ಕೊಂತಾನೆ. ಲಾಲೋ ಹತ್ರ ಈಗ ಬೀಡಿ ಬಿಟ್ರೆ ಬೇರೆ ಏನೂ ಇಲ್ಲ. ಬೀಡಿ ಹಚ್ಕೊಳ್ಳೋಕೆ ಮ್ಯಾಚ್ ಬಾಕ್ಸ್ ಕೂಡ ಇಲ್ಲ. ಆದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆಯಲ್ಲ, ಇದನ್ನ ಸೂರ್ಯನ ಬೆಳಕಿಗೆ ಇಟ್ಟು ಬೀಡಿ ಹಚ್ಕೊಂತಾನೆ. ಇದರಿಂದ ಇನ್ನೊಂದು ಐಡಿಯಾ ಇವನ ತಲೆಗೆ ಬಂದಿದ್ದೇನೆಂದ್ರೆ, ಮನೆ ತುಂಬಾ ನ್ಯೂಸ್ ಪೇಪರ್ ಇದಾವೆ, ಈ ನ್ಯೂಸ್ ಪೇಪರ್ಗೆ ಇದೇ ರೀತಿ ಬೆಂಕಿ ಹಚ್ಚಿ ರಾತ್ರಿವರೆಗೂ ಆ ಬೆಂಕಿ ಹಾರದೇ ಇರೋ ಹಾಗೆ ನೋಡ್ಕೊಂಡ್ರೆ ಟ್ರಾಕ್ಟರ್ ಅಲ್ಲಿ ದಿನ ಹೋಗ್ತಾ ಇರೋರ್ಗೆ ಸಿಗ್ನಲ್ ಕೊಡ್ಬೋದು ಅಂತ ಪ್ಲಾನ್. ಅದಕ್ಕೆ ಏನ್ ಮಾಡ್ತಾನೆ, ಆಗ್ಲೇ ಸಂಜೆ ಆಗ್ತಿದೆ ಅಂತ ಬೇಗ ನ್ಯೂಸ್ ಪೇಪರ್ಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ನ ಸಹಾಯದಿಂದ ಬೆಂಕಿ ಹಚ್ಚಿ ಬೆಂಕಿ ಹಾರೋಕೆ ಬಿಡ್ದಂಗೆ ಒಂದೊಂದೇ ನ್ಯೂಸ್ ಪೇಪರ್ ಹಾಕಿ ಕತ್ತಲಾಗೋವರೆಗೂ ಬೆಂಕಿ ಉರಿತಾ ಇರೋ ಹಾಗೆ ನೋಡ್ಕೊಂತಾನೆ. ಆಮೇಲೆ ಒಂದು ಕೋಲಿನ ತುದಿಗೆ ಚೀಲ ಕಟ್ಕೊಂಡು ಟ್ರಾಕ್ಟರ್ ಬರ್ತಿದ್ದಂಗೆ ಚೀಲಕ್ಕೆ ಬೆಂಕಿ ಹಚ್ಕೊಂತಾನೆ. ಕಿರ್ಚಾಡೋದ್ರ ಜೊತೆಗೆ ಮನೆಯಿಂದ ಹೊರಗೆ ಬೆಂಕಿ ಹಚ್ಚಿರೋ ಚೀಲನ ತೋರಿಸಿ ಟ್ರಾಕ್ಟರ್ ಅಲ್ಲಿ ಇರೋರ ಗಮನ ಸೆಳೆಯೋಕೆ ನೋಡ್ತಾನೆ. ಆದ್ರೆ ಅವರು ಮೊಬೈಲ್ ಇಟ್ಕೊಂಡು ಬ್ಯುಸಿ ಆಗಿದ್ದಾರೆ. ಇವನ ಹತ್ರ ಎಲ್ಲಿಂದ ಗಮನ ಕೊಡ್ತಾರೆ. ಹಾಗಾಗಿ ಈ ಪ್ಲಾನ್ ಕೂಡ ಫ್ಲಾಪ್ ಆಯ್ತು. ನೆಕ್ಸ್ಟಿನಲ್ಲಿ ತುಳಸಿ ದಿನ ಸಪ್ಪುಗಿರೋದನ್ನ ಪಕ್ಕದ ಮನೆ ಆಂಟಿ ನೋಡಿ, ಹೀಗೆ ಆದ್ರೆ ಆಗಲ್ಲ, ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ ಬಾ ಅಂತ ಪೊಲೀಸ್ ಹತ್ರ ಕರ್ಕೊಂಡ್ ಬರ್ತಾರೆ. ಈಗ ಮೂವಿಯ ಸ್ಟಾರ್ಟಿಂಗ್ ಸೀನ್ ನ ನೋಡ್ತೀವಿ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಲಾಲೋ ಜಗಳ ಆಡ್ಕೊಂಡು ಹೋಗಿದ್ದು, ಆಮೇಲೆ ದಿನ ಮನೆಗೆ ಕುಡ್ಕೊಂಡ್ ಬರ್ತಿದ್ದ ಅಂತ ಪೊಲೀಸ್ಗೆ ಗೊತ್ತಾದಾಗ ದೇವರ ವಿಗ್ರಹಗಳನ್ನ ಕದಿತಾ ಇರೋರ್ನ ಬಿಟ್ಟು ಈ ಕುಡ್ಕ ಎಲ್ಲೋದ ಅಂತ ಬೇರೆ ಹುಡುಕ್ಬೇಕಾ, ಆಯ್ತು ನೀನು ಮನೆಗೆ ಹೋಗಮ್ಮ ಅಂತ ಕಳಿಸ್ತಾರೆ. ಆದ್ರೆ ಲಾಲೋ ಬಗ್ಗೆ ಸ್ವಲ್ಪನೂ ತಲೆ ಕೆಡ್ಸ್ಕೊಳಲ್ಲ. ಲಾಲೋ ಮನೆಯಿಂದ ಹೋಗಿ 1 ವಾರ ಆದ್ರೂ ಏನ್ ಕತೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ತುಳಸಿ ಲಾಲೋ ಅವ್ರ ಅಪ್ಪಂಗೆ ಫೋನ್ ಮಾಡಿದ್ರೆ, ನೀವು ಹಳ್ಳಿ ಬಿಟ್ಟು ಹೋಗಿ 5-6 ವರ್ಷ ಆಗೋಯ್ತು, ಒಂದು ದಿನ ಕೂಡ ಫೋನ್ ಮಾಡಿಲ್ಲ, ಈಗೇನಕ್ ಮಾಡ್ದೆ, ನಿಮ್ಮ ಅಪ್ಪಂಗೆ ಈ ವಿಷಯ ಗೊತ್ತಾದ್ರೆ ನನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅದಕ್ಕೆ ತುಳಸಿ ತನ್ನ ತಾಯಿಗೆನೆ ಫೋನ್ ಮಾಡ್ತಾಳೆ. ಆದ್ರೆ ಇವರು ಕೂಡ ತುಳಸಿ ಹೇಳೋದನ್ನ ಕೇಳಲ್ಲ. ನಿನ್ನ ಮರೆತು ನೆಮ್ಮದಿಯಾಗಿ ಇದೀವಿ, ಮತ್ತೆ ಫೋನ್ ಮಾಡಬೇಡ, ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ನನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತಾರೆ. ಈಗ ಏನಪ್ಪಾ ಮಾಡೋದು, ಅವತ್ತು ಜಗಳ ಮಾಡದೆ ಸುಮ್ನೆ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಲಾಲೋ ಕೋಪ ಮಾಡ್ಕೊಂಡು ಮನೆಯಿಂದ ಹೋಗ್ತಿರ್ಲಿಲ್ಲ. ನಾನು ಕೂಡ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಏನಾಗೋದು ಅಂತ ಅಳ್ತಾ ಇದ್ದಾಳೆ. ಪಕ್ಕದ ಮನೆ ಆಂಟಿ ಸಮಾಧಾನ ಮಾಡ್ತಿದ್ದಾರೆ. ಈಗಾಗ್ಲೇ ಲಾಲೋ ನೀರಿಲ್ದೆ ಊಟನೂ ಇಲ್ದೆ ತುಂಬಾನೇ ಕಷ್ಟ ಅನ್ಭವಿಸ್ತಾ ಇದ್ದಾನೆ. ಆಗ್ಲೇ ಅವನು ನೀರಿನ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಪ್ರಜ್ಞೆ ತಪ್ಪಿದ್ನಲ್ಲ, ಆ ನೀರನ್ನೇ ಈಗ ಕುಡಿಯೋಕೆ ಇವನು ನೆಲ ಎಲ್ಲ ನೆಕ್ತಾ ಇದ್ದಾನೆ. ಬಟ್ಟೆಯಿಂದ ನೀರನ್ನ ಒರೆಸಿ ಒಂದು ಬಕೆಟ್ ಒಳಗೆ ಹಿಂಡ್ಕೊಂಡು ಗಲೀಜಾಗಿರೋ ನೀರನ್ನೇ ಕುಡಿತಾ ಇದ್ದಾನೆ. ಈ ಮನೆಯಲ್ಲಿ ಒಂದು ಹಳೆ ಟಿವಿ ಇದೆ. ಟಿವಿಯಲ್ಲಿ ಒಬ್ಬ ವ್ಯಕ್ತಿ ಮೋಟಿವೇಶನ್ ಸ್ಪೀಚ್ ಕೊಡ್ತಾ ಇರೋದನ್ನ ನೋಡ್ತಾ ಇದ್ದಾನೆ. ಯಾವತ್ತು ಪ್ರಯತ್ನ ಪಡೋದು ನಿಲ್ಲಿಸಬಾರ್ದು ಅಂತ ಹೇಳ್ತಾ ಇರೋದನ್ನ ನೋಡಿ ಇವನು ಏನೇನೋ ಸರ್ಕಸ್ ಮಾಡಿ ಲಾಕ್ ಆಗಿರೋ ಗೇಟ್ ನ ಹೊಡೆದಾಕೋಕೆ ನೋಡ್ತಾನೆ. ಆದ್ರೆ ಆಗಲ್ಲ. ಇರುವೆಗಳು ಎಲ್ಲಿಂದನೋ ಸಕ್ಕರೆ ಎತ್ಕೊಂಡ್ ಬರ್ತಿರೋದು ನೋಡಿ ಇರುವೆಯಿಂದನೂ ಸಕ್ಕರೆ ಕಿತ್ಕೊಂಡು ತಿಂತಾನೆ. ಆಮೇಲೆ ಟಿವಿಯಲ್ಲಿ ಬರ್ತಿರೋ ಮೋಟಿವೇಶನಲ್ ಸ್ಪೀಚ್ ನ ಕೇಳೋಕಾಗದೆ ಟಿವಿನೇ ಹೊಡೆದಾಕ್ತಾನೆ. ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇದೆ, ತಿನ್ನೋಕೆ ಏನೂ ಇಲ್ಲ. ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ತಿದ್ರು, ಸಹಾಯ ಮಾಡೋಕೆ ಯಾರು ಇಲ್ಲ. ಹಳೆದನ್ನೆಲ್ಲ ನೆನ್ಪು ಮಾಡ್ಕೊಂಡು ತುಂಬಾನೇ ಅಳ್ತಾ ಇದ್ದಾನೆ. ಈಗ ಫ್ಲಾಶ್ ಬ್ಯಾಕ್ ನ ಒಂದು ಸೀನ್ ನೋಡ್ತೀವಿ. 6 ವರ್ಷಗಳ ಹಿಂದೆ ಲಾಲೋ ಎಕ್ಸ್ಕವೇಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಒಂದಿನ ತುಳಸಿ ಇವನನ್ನ ಭೇಟಿ ಆಗೋಕೆ ಬಂದಾಗ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯ ಹೇಳ್ತಾಳೆ. ಆದ್ರೆ ಇವರ ಪ್ರೀತಿಯನ್ನ ತುಳಸಿ ಅವರ ಮನೆಯಲ್ಲಿ ಒಪ್ಪಿಲ್ಲ. ಈಗ ಒಪ್ಸೋಕೆ ಹೋದಾಗ ತುಳಸಿ ಅವರಪ್ಪ ಲಾಲೋಗೆ ಹೊಡೆದು ಬೈದು ಕಳಿಸ್ತಾರೆ. ಅದಕ್ಕೆ ಬೇರೆ ದಾರಿ ಇಲ್ದೆ ತುಳಸಿ ಮನೆ ಬಿಟ್ಟು ಲಾಲೋ ಜೊತೆ ಓಡ್ ಬರ್ತಾಳೆ. ಆಮೇಲೆ ಇಬ್ರು ದೇವಸ್ಥಾನದಲ್ಲಿ ಮದುವೆ ಆದ ನಂತರ ಹಳ್ಳಿಯಿಂದ ಜೂನಾಗಢ್ಗೆ ಬಂದು ಈಗಿರೋ ಜಾಗದಲ್ಲಿ ಸೆಟಲ್ ಆಗಿರ್ತಾರೆ. ಇದನ್ನೆಲ್ಲ ಈಗ ಹಸಿವಿನಿಂದ ನರಳಾಡ್ತಿರೋ ಲಾಲೋ ನೆನ್ಪು ಮಾಡ್ಕೊಂತಾನೆ. ಇವನಿಗೆ ಎದಾಳೋಕು ಶಕ್ತಿ ಇಲ್ಲ, ಅಷ್ಟು ಸುಸ್ತಾಗಿ ಬಿದ್ದಿದ್ದಾನೆ. ಇದೆಲ್ಲದರ ನಡುವೆ ಲಾಲೋ ಸಾಲ ಇಸ್ಕೊಂಡಿದ್ನಲ್ಲ, ಅವರ ಕಡೆಯವರೆಲ್ಲ ಮನೆಗೆ ಬಂದು ಮನೆಯ ಒಳಗಿದ್ದ ಸಾಮಾನೆಲ್ಲ ಹೊರಗೆ ಬಿಸಾಕ್ಬೇಕಾದ್ರೆ ತುಳಸಿ ಸ್ವಲ್ಪ ಟೈಮ್ ಕೊಡಿ, ಲಾಲೋ ಬಂದು ಎಲ್ಲ ಸಾಲ ತೀರಿಸ್ತಾನೆ ಅಂತ ಕೇಳ್ಕೊಂಡಾಗ 10 ದಿನ ಟೈಮ್ ಕೊಡ್ತೀನಿ, ಆಮೇಲೆ ನಾನಲ್ಲ ನಮ್ಮ ಅಣ್ಣ ಬಂದು ನಿನ್ನನ್ನ ಕೂಡ ಎತ್ತಾಕೊಂಡು ಹೋಗ್ತಾರೆ ಅಂತ ಹೇಳಿ ಹೋಗ್ತಾನೆ. ಈಗ ತುಳಸಿ ಕೂಡ ಲಾಲೋ ಜೊತೆ ಮದುವೆ ಆಗಿದ್ದು, ಆಮೇಲೆ ಇವರಿಬ್ರಿಗೂ ಖುಷಿ ಹುಟ್ಟಿದ್ದು, 3 ಜನ ಖುಷಿಯಾಗಿ ಜೊತೆಯಲ್ಲಿ ಕಳೆದ ಕ್ಷಣಗಳನ್ನೆಲ್ಲ ನೆನ್ಪು ಮಾಡ್ಕೊಂತಾಳೆ. ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಒಂದಿನ ಲಾಲೋ ಸುಮ್ನೆ ಇಲ್ದಲೆ ಮಗಳನ್ನ ಗುಟ್ಕಾ ತರೋಕೆ ಅಂತ ಕಳಿಸಿದಾಗ ಖುಷಿ ಸಡನ್ ಆಗಿ ರೋಡ್ಗೆ ಹೋಗಿ ಆಕ್ಸಿಡೆಂಟ್ ಆಗುತ್ತೆ. ತಕ್ಷಣ ಖುಷಿನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಡಾಕ್ಟರ್ ತಲೆಗೆ ತುಂಬಾನೇ ಏಟಾಗಿದೆ, ಆಪರೇಷನ್ ಮಾಡ್ಲೇಬೇಕು ಅಂತಾರೆ. ಆದ್ರೆ ಆಪರೇಷನ್ಗೆ ಬೇಕಾಗಿರೋ ಲಕ್ಷಗಟ್ಲೆ ದುಡ್ಡು ಲಾಲೋ ಹತ್ರ ಎಲ್ಲಿದೆ? ಅದಕ್ಕೆ ರಸಿಕ್ಗೆ ಸಹಾಯ ಕೇಳಿದಾಗ ಇವನು ಒಳ್ಳೆ ರೌಡಿ ತರ ಇರೋ ವ್ಯಕ್ತಿಯಿಂದ ಸಾಲ ಕೊಡಿಸ್ತಾನೆ. 10% ಬಡ್ಡಿ ಜೊತೆಗೆ ತುಳಸಿ ಕೊಟ್ಟಿದ್ದ ಚೈನ್, ಆಟೋ ಎಲ್ಲ ಅಡ ಇಟ್ಟು ದುಡ್ಡಿಸ್ಕೊಂತಾನೆ. ಅಷ್ಟೆಲ್ಲ ಸಾಲ ಕೊಟ್ಟಿದ್ದ ರೌಡಿ ಇವನಿಗೆ ಫೋರ್ಸ್ ಮಾಡಿ ಎಣ್ಣೆ ಕೊಡಿಸ್ತಾನೆ. ರಸಿಕ್ ಕೂಡ ಕುಡಿ
ಏನಾಗಲ್ಲ ಅಂತ ಕುಡಿಸ್ದ. ಇಲ್ಲಿಂದ ಸಮಸ್ಯೆ ದೊಡ್ಡದಾಗ್ತಾನೆ ಹೋಗುತ್ತೆ. ಖುಷಿಯ ಆಪರೇಷನ್ ಏನೋ ಆಯ್ತು, ಆದ್ರೆ ತುಳಸಿಯನ್ನು ಕುಡ್ಕೊಂಡ್ ಬಂದಿರೋದಕ್ಕೆ ಹೊಡಿತಾಳೆ, ಬೈತಾಳೆ, ಆದ್ರೂ ಕೇಳಲ್ಲ. ದಿನ ರಸಿಕ್ ಹತ್ರ ಹೋಗಿ ಕುಡಿಯೋಕೆ ಶುರು ಮಾಡ್ತಾನೆ. ಕುಡಿಯೋದು ನಿಲ್ಲಿಸ್ಲಿಲ್ಲ ಅಂದ್ರೆ ನಾನು ಮತ್ತೆ ಖುಷಿ ಇಬ್ರು ಸತ್ತೋಗ್ತೀವಿ ಅಂದ್ರು ಕುಡಿಯೋದು ನಿಲ್ಸಲ್ಲ. ದಿನ ಕುಡಿಯೋದು, ಮನೆಗೆ ಬಂದು ಮಲಗೋದು, ಕೆಲ್ಸಕ್ಕೂ ಸರಿಯಾಗಿ ಹೋಗ್ತಿರಲ್ಲ. ಸೊ ಈಗ ಪ್ರೆಸೆಂಟ್ ಗೆ ಬರ್ತೀವಿ. ಹೊಟ್ಟೆ ಹಸಿವಿನಿಂದ ವೀಕ್ ಆಗಿ ಬಿದ್ದಿರೋ ಲಾಲೋಗೆ ತುಳಸಿ ಕಾಣಿಸ್ತಾ ಇದ್ದಾಳೆ. ಅದೇ ತುಳಸಿಗೆ ಇವಳು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದ ಹಳೆ ಲಾಲೋ ಬಂದು ಮಾತ್ರೆಗಳನ್ನ ಕೊಟ್ಟು ಹೋಗೋ ಹಾಗೆ ಕಾಣಿಸುತ್ತೆ. ಆದ್ರೆ ಮಾತ್ರೆಗಳನ್ನ ಇವಳೆ ತಗೊಂಡ್ ಬಂದಿರೋದು. ಈ ಮಾತ್ರೆಗಳನ್ನ 2 ಲೋಟ ಹಾಲಲ್ಲಿ ಮಿಕ್ಸ್ ಮಾಡಿ ಖುಷಿಗೆ ಕೊಟ್ಟು ತಾನು ಕೂಡ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡಿದ್ದಾಳೆ. ಆದ್ರೆ ಹೇಗೋ ಖುಷಿ ನನಗೆ ಹಾಲು ಬೇಡ ಅಂತ ಹೇಳಿದ್ಲು. ಪಕ್ಕದ ಮನೆ ಆಂಟಿ ಕೂಡ ಸರಿಯಾದ ಸಮಯಕ್ಕೆ ಬಂದು ರಾಸ್ಲೀಲಾ ನೋಡೋಕೆ ಹೋಗೋಣ ಬಾ ಅಂತ ಕರ್ಕೊಂಡ್ ಬರ್ತಾರೆ. ಇಲ್ಲಿ ರಾಧಾಕೃಷ್ಣ ಮಹಿಳಾ ಮಂಡಳಿ ಅವರು ರಾಸ್ಲೀಲಾ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇಲ್ಲಿ ಕೃಷ್ಣ ಮತ್ತೆ ರಾಧಾನ ನೋಡಿ ತುಳಸಿಗೆ ಕಣ್ಣಲ್ಲಿ ನೀರು ಬರೋಕೆ ಶುರು ಆಯ್ತು. ಹೀಗೆ ಲಾಲೋ ಮತ್ತೆ ತುಳಸಿ ಇಬ್ರು ಖುಷಿಯಾಗಿ ಇದ್ರು, ಲಾಲೋ ಕುಡಿಯೋಕೆ ಶುರು ಮಾಡೋಕು ಮುಂಚೆ. ಈಗ ತುಳಸಿ ಕೂಡ ಬಂದು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಇವರ ದುಃಖ ನೋಡೋಕಾಗ್ದೆ ಹೇಗೆ 15ನೇ ಶತಮಾನದಲ್ಲಿ ನರಸಿಂಹ ಮೆಹತಾಗೆ ಸಹಾಯ ಮಾಡೋಕೆ ಅಂತ 52 ಬಾರಿ ಶ್ರೀಕೃಷ್ಣ ಬೇರೆ ಬೇರೆ ರೂಪದಲ್ಲಿ ಬಂದಿದ್ರು, ಅದೇ ರೀತಿ ಈಗ ಲಾಲೋಗೆ ಸಹಾಯ ಮಾಡೋಕೆ ಸೀದಾ ಗೋಶಾಲೆಯಿಂದ ಶ್ರೀಕೃಷ್ಣನೇ ಬರ್ತಾ ಇದ್ದಾರೆ. ಕೊರಳಲ್ಲಿ ಧರ್ಮಚಕ್ರದ ಪೆಂಡೆಂಟ್ ಹಾಕಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಟೂರಿಸ್ಟ್ ಲಾಲೋ. ಇವರನ್ನ ಲಾಲೋ ಅಂತ ಅಲ್ಲ, ಕೃಷ್ಣ ಅಂತಾನೆ ಕರೆಯೋಣ ಸ್ನೇಹಿತರೆ. ಇಲ್ಲ ಅಂದ್ರೆ ಇಬ್ಬರ ಹೆಸರು ಕೂಡ ಲಾಲೋ ಆಗಿರೋದ್ರಿಂದ ಕನ್ಫ್ಯೂಸ್ ಆಗುತ್ತೆ. ಕೃಷ್ಣ ಲಾಲೋ ಇರೋ ಮನೆಯ ಹೊರಗೆ ಬಂದು ನಿಂತಿದ್ದಾರೆ. ಈಗ ಮೂವಿಯ ಟೈಟಲ್ ಕಾರ್ಡ್ ಬರುತ್ತೆ, ಲಾಲೋ ಶ್ರೀಕೃಷ್ಣ ಸದಾ ಸಹಾಯತೆ. ಯಾವುದೇ ಕಷ್ಟ ಬಂದ್ರು ಕೃಷ್ಣ ಒಂದಲ್ಲ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾರೆ ಅಂತ ಅರ್ಥ. ಕೃಷ್ಣ ಬರ್ತಿದ್ದಂಗೆ ಮಳೆ ಬರೋಕೆ ಶುರು ಆಗುತ್ತೆ. ಇನ್ನೇನು ಸಾಯೋ ಸ್ಟೇಜ್ ಅಲ್ಲಿ ಇದ್ದ ಲಾಲೋ ಮಳೆ ಬರ್ತಿರೋದು ನೋಡಿ ಮೊದ್ಲು ನೆಲದ ಮೇಲೆ ಇರೋ ನೀರನ್ನ ಕುಡ್ದು ಎದ್ಹೋಗಿ ಅಡುಗೆ ಮನೆಯಲ್ಲಿ ಇರೋ ತಟ್ಟೆ, ಬಟ್ಲು, ಲೋಟ ಎಲ್ಲ ತಗೊಂಡ್ ಬಂದು ಇಡ್ತಾನೆ. ಮತ್ತೆ ಬ್ಯಾಂಬೂ ಕೋಲಿನ ಸಹಾಯದಿಂದ ಬಕೆಟ್ಗೆ ನೀರನ್ನ ತುಂಬ್ಕೊಂತಾನೆ. ಈ ಬಾರಿ ಲಾಲೋ ಖುಷಿಗೆ ಅಳೋಕೆ ಶುರು ಮಾಡ್ತಾನೆ. ಮುಂದಿನ ದಿನ ಬೆಳಗ್ಗೆ ಲಾಲೋ ಹತ್ರ ಕೃಷ್ಣ ಬಂದಾಗ ಲಾಲೋಗೆ ಇವರನ್ನ ನೋಡಿ ಶಾಕ್ ಆಗುತ್ತೆ. ಇದೇಗೆ ಇಲ್ಲಿಗೆ ಬಂದ್ರಿ, ದೇವ್ರೆ ನಿಮ್ಮನ್ನ ಇಲ್ಲಿಗೆ ಕಳ್ಸಿರ್ಬೇಕು. ಅಷ್ಟೇ ಅಲ್ಲ, ನೆನ್ನೆ ರಾತ್ರಿ ಮಳೆ ಬಂತು, ಇಲ್ಲ ಅಂದಿದ್ರೆ ಇವತ್ತು ಜೀವಂತವಾಗಿನೇ ಇರ್ತಿರ್ಲಿಲ್ಲ. ಒಂದು ವಾರದಿಂದ ಇಲ್ಲೇ ತಗ್ಲಾಕೊಂಡಿದ್ದೀನಿ, ಗೊತ್ತಾ ನಿಮ್ಗೆ ಅಂತ ಕೇಳಿದಾಗ ಹೇಗೆ ಸಿಗಾಕೊಂಡೆ ಅಂತ ಕೇಳ್ತಾರೆ ಕೃಷ್ಣ. ಲಾಲೋ ಇರೋ ವಿಷಯ ಹೇಳೋದು ಬಿಟ್ಟು ನಿಮ್ಮನ್ನ ಗೆಸ್ಟ್ ಹೌಸ್ಗೆ ಬಿಟ್ಟು ಬಂದಾದ್ಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿ ಒಬ್ರು ಪ್ಯಾಸೆಂಜರ್ ನ ಕರ್ಕೊಂಡು ಹೋಗು ಅಂತ ಹೇಳ್ದ. ಆ ವ್ಯಕ್ತಿ ದೊಡ್ಡ ಬ್ಯಾಗ್ ಎತ್ಕೊಂಡ್ ಬಂದಿದ್ದ. ಅವನ ಜೊತೆ ನಾನು ಈ ಮನೆ ಒಳಗೆ ಬಂದೆ. ನಾನು ಕಾಲ್ ಜಾರಿ ಒಳಗೆ ಬಿದ್ದೋದೆ. ಬೆಳಗ್ಗೆ ಎದ್ದು ನೋಡಿದ್ರೆ ಗೇಟ್ ಲಾಕ್ ಆಗಿತ್ತು. ಅದು ಸರಿ, ನೀವ್ ಇಲ್ಲಿಗೆ ಹೇಗ್ ಬಂದ್ರಿ ಅಂತ ಕೇಳ್ತಾನೆ ಲಾಲೋ. ಇದು ನನ್ನ ಫ್ರೆಂಡ್ ನ ಫಾರ್ಮ್ ಹೌಸ್, ಇಲ್ಲಿ ಹಸುಗಳಿದಾವೆ, ಅವುಗಳನ್ನ ನೋಡ್ಕೊಂಡು ಹೋಗೋಕೆ ಬಂದೆ ಅಂತಾರೆ. ಇದನ್ನ ಕೇಳಿ ಮತ್ತೆ ಲಾಲೋಗೆ ಶಾಕ್ ಆಯ್ತು. ಇದೇನಪ್ಪ, ನೆನೆ ರಾತ್ರಿವರೆಗೂ ಯಾವ ಹಸುನು ಇರ್ಲಿಲ್ಲ, ಈಗ ಎಲ್ಲಿಂದ ಬಂದ್ವು ಅಂತ. ಅದ್ ಬಿಡಿ, ಹೇಗೋ ಬಂದಿದ್ದೀರಾ, ನಿಮ್ ಫ್ರೆಂಡ್ಗೆ ಹೇಳಿ ಕೀ ತರಿಸ್ಕೊಂಡು ಗೇಟ್ ಓಪನ್ ಮಾಡಿ ಅಂತ ಲಾಲೋ ಹೇಳಿದಾಗ ಕೃಷ್ಣ ಅವರು ಹೊರಗೆ ಹೋಗಿದ್ದಾರೆ, ಕೀ ಇಲ್ಲ, ನಿನ್ ಮೊದ್ಲು ಸತ್ಯ ಹೇಳು, ಒಳಗೆ ಹೇಗೆ ತಗ್ಲಾಕೊಂಡೆ ಅಂತ ಕೇಳ್ತಿದ್ದಂಗೆ ಕಳ್ತನ ಮಾಡೋಕೆ ಬಂದಿದ್ದೆ, ಆದ್ರೆ ಮಾಡಿಲ್ಲ, ನೀವೇ ನೋಡಿ ಬ್ಯಾಗ್ ಅಲ್ಲೇ ಇದೆ ಅಂತ ಹೇಳ್ತಿದ್ದಾನೆ. ಆದ್ರೆ ಕೃಷ್ಣ ಈಗ್ಲೇ ಏನೋ ಪವಾಡ ಮಾಡಿ ಗೇಟ್ ಓಪನ್ ಆಗೋ ಹಾಗೆ ಮಾಡಲ್ಲ. ಸ್ಮೈಲ್ ಮಾಡ್ತಾ ಹಸುಗಳಿಗೆ ಮೇವ್ ಹಾಕೋಕೆ ಹೋಗ್ತಾರೆ. ಹೋದವರು ವಾಪಸ್ ಬರೋದೇ ಇಲ್ಲ. ರಾತ್ರಿ ಲಾಲೋ ಮಲಗಿದ್ದಾಗ ಗೇಟ್ ಲಾಕ್ ಆಗಿದ್ರು. ಒಳಗೇನೆ ಬಂದು ಲಾಲೋ ಮುಂದೆ ಊಟ ಇಟ್ಟು ಹೋಗ್ತಾರೆ. ಲಾಲೋ ಊಟವನ್ನ ಯಾರಿಟ್ರು ಅಂತ ಕೂಡ ನೋಡಲ್ಲ, ಎದ್ದು ಗಬಗಬ ತಿಂದು ಮಲ್ಕೊಂತಾನೆ. ಕೃಷ್ಣನೇ ಬಂದು ಇವನನ್ನ ಎಚ್ಚರಗೊಳಿಸಿ ಊಟ ಮಾಡ್ದ ಅಂತ ಕೇಳಿದಾಗ ಲಾಲೋ, ನಾನು ಕನ್ಸಲ್ಲಿ ಊಟ ಮಾಡಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾನೆ. ನೀನು ಕನ್ಸಲ್ಲಿ ಎಲ್ಲ ಕಣಪ್ಪ ಊಟ ಮಾಡಿದ್ದು, ನಾನೇ ಊಟ ತಂದು ಕೊಟ್ಟಿದ್ದೆ, ಇನ್ನು ಬಾಯ್ ಹತ್ರ ದಾಲ್ ಕಚ್ಕೊಂಡಿದ್ದೆ ನೋಡು ಅಂದಾಗ ಇವನಿಗೆ ಆಶ್ಚರ್ಯ ಆಗುತ್ತೆ. ಇವರು ಒಳಗೆ ಬಂದು ಊಟ ಇಡೋಕೆ ಹೇಗ್ ಸಾಧ್ಯ ಅಂತ. ಕೃಷ್ಣ ನಾನೇ ದೇವ್ರು ಅಂದಾಗ ಇದೇನ್ ತಮಾಷೆ ಮಾಡ್ತಿದ್ದೀರಾ, ಯಾವ ದೇವ್ರು ನೀವು, ರಾಮನ, ಕೃಷ್ಣನ, ಹನುಮಂತನ? ಕೃಷ್ಣ ಆಗಿದ್ರೆ ತಾಳಿ 1 ನಿಮಿಷ ಅಂತ ಒಳಗೆ ಹೋಗಿ ಕೃಷ್ಣನ ವಿಗ್ರಹ ತಗೊಂಡ್ ಬಂದು ತೋರಿಸಿ, ಇವರು ನಮ್ಮ ಕೃಷ್ಣ, ನೀವು ಯಾವ ಆಂಗಲ್ ಇವರ ರೀತಿ ಕಾಣ್ತಿಲ್ವಲ್ಲ ಅಂತ ಹೇಳ್ತಿದ್ದಾನೆ. ಆದ್ರೆ ಲಾಲೋ ಚಿಕ್ಕ ಹುಡುಗ ಆಗಿದ್ದಾಗ ಇವನ ಅಜ್ಜಿ ಶುದ್ಧವಾದ ಮನಸ್ಸಿನಿಂದ ದೇವರನ್ನ ಕರೆದ್ರೆ ಖಂಡಿತ ಬಂದೇ ಬರ್ತಾರೆ ಅಂತ ಹೇಳ್ಕೊಟ್ಟಿದ್ರು. ಅಷ್ಟೇ ಅಲ್ಲ, ಲಾಲೋಗೆ ದೇವರ ಮುಂದೆ ಊಟ ಇಡೋದು ಅಂದ್ರೆ ತುಂಬಾನೇ ಇಷ್ಟ ಆಗ್ತಿರುತ್ತೆ. ಈಗ ಕೃಷ್ಣ ಹೇಳ್ತಾರೆ, ನೀನು ಚಿಕ್ಕವನಿದ್ದಾಗ ನನಗೆ ಊಟ ಕೊಡ್ತಿದ್ದೆ, ಅದಕ್ಕೆ ನಾನು ಈಗ ನಿನಗೆ ಕೊಟ್ಟೆ ಅಷ್ಟೇ, ಈಗ ಹೋಗಿ ಮಲ್ಕೋ, ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ, ನಾನೇನ್ ದೇವರಲ್ಲ, ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಹೋಗಿ ಉಯ್ಯಾಲೆ ಮೇಲೆ ಮಲಗ್ತಾರೆ. ಮುಂದಿನ ದಿನ ಲಾಲೋ ಆರೆಂಜ್ ಸುಲಿತಾ ಕೂತಿರೋ ಕೃಷ್ಣನನ್ನ ನೋಡಿ ಇವರು ದೇವರ ತರ ಕಾಣೋದೇ ಇಲ್ವಲ್ಲ, ಇರ್ಲಿ ಸದ್ಯಕ್ಕೆ ಅವರು ಹೊರಗೆ ಇದ್ದಾರೆ, ನಾನು ಒಳಗೆ ಲಾಕ್ ಆಗಿದ್ದೀನಿ. ಇಂಥ ಸಂದರ್ಭದಲ್ಲಿ ಅವರೇ ನನ್ನ ದೇವರು ಅಂತ ಅನ್ಕೊಂಡು, ದೇವರೇ ಇದೇನ್ ನೀವು ನನಗೆ ಸಹಾಯನೇ ಮಾಡ್ತಿಲ್ಲ, ಮನೆಯಲ್ಲಿ ಮಗಳು ಮತ್ತೆ ಹೆಂಡತಿ ಕಾಯ್ತಾ ಇದ್ದಾರೆ ಅಂದಾಗ, ಈಗ ನಿನಗೆ ಮಗಳು ಮತ್ತೆ ಹೆಂಡತಿ ನೆನ್ಪಾದ್ರ, ಇಲ್ಲಿಗೆ ಕಳ್ತನ ಮಾಡೋಕೆ ಬಂದಾಗ ದಿನ ಕುಡ್ದು ಮನೆಗೆ ಹೋದಾಗ ನೆನ್ಪಾಗ್ಲಿಲ್ವಾ ಅಂತ ಕೇಳ್ತಾರೆ ಕೃಷ್ಣ.
ಅದೇನೊಂದ್ ಕಡೆ ತುಳಸಿ ಲಾಲೋ ಇನ್ನೇನ್ ಇಷ್ಟು ದಿನ ಆದ್ರೂ ಬರ್ಲಿಲ್ವಲ್ಲ ಅಂತ ಇವಳೇ ಕೆಲಸ ಹುಡ್ಕೊಂಡು ಹೊರಟಿದ್ದಾಳೆ. ಆದ್ರೂ ಎಲ್ಲೂ ಕೆಲಸ ಸಿಕ್ತಿಲ್ಲ. ಕೊನೆಗೆ ಆರ್ಯ ಇವಿ ಬೈಕ್ ಕಂಪನಿಯ ಶೋರೂಮ್ಗೆ ಬಂದು ಇಂಟರ್ವ್ಯೂಗೂ ಮುಂಚೆ ಇಲ್ಲೇ ಬೈಕ್ ಬಗ್ಗೆ ಡೀಟೇಲ್ಸ್ ನ ನೋಡ್ಕೊಂತಾ ಇದ್ದಾಳೆ. ಆಮೇಲೆ ಮ್ಯಾನೇಜರ್ ಬಂದಾಗ ಮ್ಯಾನೇಜರ್ಗೆ ಕೆಲಸ ಕೊಡಿ ಅಂತ ಕನ್ವಿನ್ಸ್ ಮಾಡ್ಬೇಕಾದ್ರೆ ಕೃಷ್ಣ ಇಲ್ಲಿಗೆ ಬರ್ತಾರೆ ಬೈಕ್ ನೋಡೋಕೆ. ತುಳಸಿ ನಾನು ಕಡಿಮೆ ಓದಿರ್ಬೋದು, ಆದ್ರೆ ಓದಿ ಎಲ್ಲವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂತೀನಿ, ಬೇಕಾದ್ರೆ ನೀವೇ ನೋಡಿ ಅಂತ ಮ್ಯಾನೇಜರ್ಗೆ ಹೇಳಿ ಬೈಕ್ ನ ಫೀಚರ್ಸ್ ಬಗ್ಗೆ ಎಲ್ಲಾ ಡೀಟೇಲ್ ಆಗಿ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ ಕೂಡ ಇವಳಿಗೆ ಕೆಲಸ ಸಿಗ್ಲಿ ಅಂತ ನೀವು ಇಷ್ಟು ಚೆನ್ನಾಗಿ ಎಲ್ಲ ಹೇಳಿದ್ರಿ, ನನಗೆ ಬೈಕ್ ತಗೋಬೇಕು ಅನಿಸ್ತಿದೆ ಅಂತ ಮ್ಯಾನೇಜರ್ ಜೊತೆ ಮಾತಾಡೋಕೆ ಹೊರಡ್ತಾರೆ. ಇದರಿಂದ ತುಳಸಿಗೆ ಕೆಲಸ ಸಿಗುತ್ತೆ. ತುಳಸಿ ಈ ಖುಷಿ ವಿಚಾರವನ್ನ ಮೊದಲು ಮನೆಗೆ ಬಂದು ಪಕ್ಕದ ಮನೆ ಆಂಟಿಗೆ ಹೇಳಿದಾಗ ಇವರು ಮೊದ್ಲೇ ಕೆಲಸ ಸಿಗುತ್ತೆ ಅಂತ ನಂಬಿಕೆ ಇದ್ದಿದ್ರಿಂದ ಸ್ವೀಟ್ ಮಾಡಿ ಇಟ್ಟಿದ್ದಾರೆ ಕೃಷ್ಣನಿಗೆ ಅರ್ಪಿಸೋಕೆ. ಅದೇ ಕೃಷ್ಣ ಬೈಕ್ ತಗೊಂಡು ಲಾಲೋ ಹತ್ರ ಬಂದಾಗ ಇದೇನ್ ಹೊಸ ಗಾಡಿ ತಗೊಂಡ್ ಬಂದಿದ್ದೀರಾ ಅಂತ ಕೇಳ್ತಾನೆ. ಯಾರಿಗೂ ಒಳ್ಳೇದಾಗ್ಬೇಕಾಗಿತ್ತು ಅದಕ್ಕೆ ತಗೊಂಡೆ, ನಿನ್ಗೋಸ್ಕರ ಸ್ವೀಟ್ ತಂದಿದ್ದೀನಿ ತಗೋ ಅಂತ ಕೊಡ್ತಾರೆ. ಇದನ್ನ ತಿಂದಾಗ ಲಾಲೋಗೆ ಮನೆಯಲ್ಲಿ ಮಾಡಿದ ಸ್ವೀಟ್ ನೆನಪಾಯ್ತು. ಯಾಕಂದ್ರೆ ಇದು ಮನೆಯಲ್ಲಿ ದೇವರ ಮುಂದೆ ಇಟ್ಟಿರೋ ಸ್ವೀಟೇ ಆಗಿದೆ. ಇವನು ಸ್ವೀಟ್ ತಿಂದು ಮುಗಿಸೋಷ್ಟ್ರಲ್ಲಿ ಕೃಷ್ಣ ಮನೆ ಒಳಗಿರೋ ಅಡುಗೆ ಮನೆಯಿಂದನೇ ಹಾಲ್ ತರೋದನ್ನ ನೋಡಿ ಲಾಲೋ ಇದೇನ್ ಒಳಗಿಂದ ಬರ್ತಿದ್ದೀರಾ, ಬೇರೆ ಕಡೆ ಎಲ್ಲಾದ್ರೂ ದಾರಿ ಇದ್ಯಾ, ಎಲ್ಲಿಂದ ಬಂದ್ರಿ ಹೇಳಿ ಅಂತ ಕೇಳಬೇಕಾದ್ರೆ ಕೃಷ್ಣ ಇವನನ್ನ ತಪ್ಕೊಂತಾರೆ. ಲಾಲೋ ಕಣ್ಮುಚ್ಚಿ ಕಣ್ಬಿಡೋಷ್ಟ್ರಲ್ಲಿ ಇಬ್ಬರು ಮನೆಯಿಂದ ಹೊರಗೆ ಬಂದಿದ್ದಾರೆ. ಕೃಷ್ಣ ಹೇಳ್ತಾರೆ, ನೀನು ಜೀವನದಲ್ಲಿ ಮೊದ್ಲು ಹೇಗಿದ್ದೆ ನೆನ್ಪಿದ್ಯಾ, ತುಳಸಿನ ಪ್ರೀತಿಸಿ ಜೂನಾಗಢ್ಗೆ ಕರ್ಕೊಂಡ್ ಬಂದೆ, ಆಮೇಲೆ ನಿಮ್ಮ ಜೀವನದಲ್ಲಿ ಖುಷಿ ಬಂದ್ಲು, ಆದ್ರೆ ಖುಷಿಯನ್ನೇ ನೀನು ಕಳ್ಕೊಂಡೆ. ಖುಷಿಯ ಆಕ್ಸಿಡೆಂಟ್ ನ ನಂತರ ತುಂಬಾನೇ ಕಷ್ಟದ ದಿನಗಳು ಶುರು ಆಯ್ತು, ಅರ್ಥ ಆಗುತ್ತೆ, ಆದ್ರೆ ಸಾಲ ಮಾಡ್ಕೊಂಡು ಅದನ್ನ ತೀರಿಸ್ದಲೆ ಕೆಟ್ಟವರ ಸಹವಾಸ ಮಾಡಿ ಕುಡಿಯೋಕೆ ಶುರು ಮಾಡ್ದೆ. ದಿನ ರಾತ್ರಿ ಮನೆಗೆ ಯಾವ ರೀತಿ ಹೋಗ್ತಿದ್ದೆ ನೆನ್ಪಿದ್ಯಾ ನಿನಗೆ, ಅದ್ರ ಜೊತೆಗೆ ತುಳಸಿಗೆ ಹೊಡೆಯೋದು ಬೇರೆ. ಪಕ್ಕದ ಮನೆ ಆಂಟಿ ನಿನಗೇನಾಗ್ಬೇಕು, ಸ್ವಂತ ತಾಯಿ ರೀತಿ ನೋಡ್ತೀಯ ಅಲ್ವಾ, ಅವ್ರನ್ನ ಅಂದ್ರೆ ಆ ತಾಯಿಯನ್ನೇ ತಳ್ಬಿಟ್ಟು ಬಂದೆ, ನಾನ್ ಗಂಡು ನಾನ್ ಗಂಡ್ಸು ಅಂತ. ಅದೇ ಗಂಡ್ಸಿಗೆ ಒಂದ್ ಮನೆಯಿಂದ ಹೊರಗೆ ಬರೋಕ್ ಆಗ್ತಿಲ್ಲ, ಮತ್ತೆ ಮನೆಯಲ್ಲಿ ಹೆಂಡತಿ ಮಗಳ ಗತಿ ಏನಾಗಿದೆ ಗೊತ್ತಾ ನಿನ್ಗೆ ಅಂತ ಕೇಳಿದಾಗ ಲಾಲೋ ನನಗೆ ಗೊತ್ತಿಲ್ದಂಗೆ ಒಂದಾದ ಮೇಲೆ ಒಂದು ನಡೀತಾ ಹೋಯ್ತು ಅಂತ ಅಳ್ತಾ ಇದ್ದಾನೆ. ಮತ್ತೆ ಅವನು ಕಣ್ಮುಚ್ಚಿ ಕಣ್ಬಿಡೋಷ್ಟ್ರಲ್ಲಿ ಮತ್ತೆ ಮನೆ ಒಳಗೆ ಬಂದಿದ್ದಾರೆ. ಈಗ್ಲೇ ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗ್ಬೋದು, ಆದ್ರೆ ಇದು ನನ್ನ ಯುದ್ಧ ಅಲ್ಲ, ನೀನ್ ಮಾಡಿರೋ ಕರ್ಮಗಳಿಂದ ಇಲ್ಲಿ ಸಿಗಾಕೊಂಡಿದ್ಯಾ, ನಿನ್ನ ಗೆಲುವಿನ ದಾರಿ ನಾನು ತೋರಿಸ್ತೀನಿ, ಆದ್ರೆ ಕಷ್ಟಪಟ್ಟು ನೀನೇ ಕೆಲಸ ಮಾಡ್ಬೇಕು, ಆಗ್ಲೇ ಫಲ ಸಿಗೋದು ಅಂತ ಕೃಷ್ಣ ಹೇಳಿದಾಗ ಲಾಲೋ ನನಗೆ ಒಳ್ಳೆ ಫ್ರೆಂಡ್ಸ್ ಯಾರು ಇಲ್ಲ, ಒಳ್ಳೆ ರೀತಿ ಅರ್ಥ ಮಾಡ್ಸೋರು ಕೂಡ ಯಾರು ಇಲ್ಲ, ಆದ್ರೆ ನೀವು ನನ್ನ ಜೊತೆ ಯಾವಾಗ್ಲೂ ಇರ್ತೀರಾ ಅಲ್ವಾ, ನನ್ನ ಸ್ನೇಹಿತನಾಗಿ ಕೊನೆವರೆಗೂ ಇರ್ತೀರಾ ಅಲ್ವಾ ಅಂತ ಕೇಳ್ತಾನೆ. ಇದಕ್ಕೆ ಕೃಷ್ಣ ನಾನು ನಿನ್ನೊಳಗೇನೆ ಇದ್ದೀನಿ, ಅದಕ್ಕೆ ಇಲ್ಲಿ ನಿನ್ ಜೊತೆ ಇರೋದು, ನೀನು ನನ್ ಮೇಲೆ ನಂಬಿಕೆ ಇಡು ಸಾಕು, ನಾನು ನಿನಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊಂತೀನಿ ಅಂತ ಹೇಳ್ತಾರೆ. ಮುಂದಿನ ದಿನ ಕೃಷ್ಣ ರೆಸ್ಟ್ ಮಾಡ್ತಿದ್ದಾಗ ಲಾಲೋ ಇದೇನ್ ಇವ್ರು ಬಂದು 5 ದಿನ ಆಯ್ತು ಸಹಾಯ ಮಾಡ್ತೀನಿ ಅಂತ ಮಾಡ್ತಾನೆ ಇಲ್ಲ, ಒಂದ್ಸಲ ಕೇಳೇ ಬಿಡೋಣ ಅಂತ ಜೋರಾಗಿ ಒಂದೇ ಸಮ ಕರಿತಾ ಇದ್ದಾನೆ. ಅದಕ್ಕೆ ಕೃಷ್ಣ ಎದ್ ಬಂದು ಗೇಟ್ ಓಪನ್ ಮಾಡೇ ಬಿಡ್ತಾರೆ. ಹೊರಗೆ ಬರ್ತಿದ್ದಂಗೆ ಇಲ್ಲಿಂದ ಓಡೋಕೆ ಶುರು ಮಾಡ್ದವನು ದುಡ್ಡು ನೆನಪಾಗೋಯ್ತು. ಅಯ್ಯೋ ದುಡ್ಡನ್ನ ಬಿಟ್ ಬಂದ್ನಲ್ಲ ಅಂತ ಮತ್ತೆ ಮನೆ ಒಳಗೆ ಹೋಗಿ ಬ್ಯಾಗ್ ಎತ್ಕೊಂಡ್ ಬರೋ ಅಷ್ಟ್ರಲ್ಲಿ ಕೃಷ್ಣ ಗೇಟ್ ಕ್ಲೋಸ್ ಮಾಡ್ತಾರೆ. ನೆನ್ನೆ ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ಯಾ ಅಷ್ಟೇ, ಅರ್ಥ ಮಾಡ್ಕೊಂಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋಗಿ ಕೃಷ್ಣ ಗಾಡಿ ಹತ್ತದಾಗ ಲಾಲೋ ಮತ್ತೆ ನಾನು ಏನ್ ಮಾಡ್ಬೇಕು ಹೇಳಿ, ನೀವು ಹೇಳೋದನ್ನ ನಾನು ಕೇಳ್ತೀನಿ, ದಾರಿ ತೋರಿಸ್ತೀನಿ ಅಂತ ಹೇಳಿದ್ರಲ್ಲ, ನೀವು ಹೇಳೋ ದಾರಿಯಲ್ಲೇ ನಡೀತೀನಿ, ಏನ್ ಮಾಡ್ಬೇಕು ಹೇಳಿ ಅಂದಾಗ ಗೋಡೆಯನ್ನ ಮುಟ್ಟಿ ನೋಡು ಏನಾದ್ರೂ ಆಗುತ್ತಾ ಅಂತ ಹೇಳಿ ಇಲ್ಲಿಂದ ಹೊರಡ್ತಾರೆ. ಗೋಡೆ ಟಚ್ ಮಾಡಿ ನೋಡಿದ ಲಾಲೋಗೆ ಕೃಷ್ಣ ಗೋಡೆ ಹೊಡ್ಕೊಂಡು ಹೊರಗೆ ಬರೋಕೆ ಹೇಳಿದ್ದು ಅಂತ ಗೊತ್ತಾಯ್ತು. ಅದಕ್ಕೆ ಮನೆಯಲ್ಲಿ ಗೋಡೆ ಹೊಡೆಯೋಕೆ ಏನೇನ್ ಟೂಲ್ ಸಿಗುತ್ತೋ ಎಲ್ಲ ಎತ್ಕೊಂಡ್ ಬರ್ತಾನೆ. ಇವನು ಬರ್ಬೇಕಾದ್ರೆ ಸುತ್ತಿಗೆ ಎತ್ಕೊಂಡ್ ಬಂದಿದ್ನಲ್ಲ, ಅದರ ಸಹಾಯದಿಂದ ಕೂಡ ಗೋಡೆ ಹೊಡೆಯೋಕೆ ಶುರು ಮಾಡ್ತಾನೆ. ಅದೇ ಕೃಷ್ಣ ತಮ್ಮ ಗಾಡಿಯಲ್ಲಿ ಇಡೀ ಊರನ್ನ ಸುತ್ತಾಡ್ಕೊಂಡ್ ಬರೋಕೆ ಹೋಗ್ತಾರೆ. ಲಾಲೋ ತೋರಿಸಿ ಉಳಿದಿರೋ ದೇವಸ್ಥಾನ ಮತ್ತೆ ಬೇರೆ ಬೇರೆ ಟೂರಿಸ್ಟ್ ಪ್ಲೇಸಸ್ಗೆಲ್ಲ ಹೋಗ್ತಾರೆ. ಜನರನ್ನ ಸಾಧು ಸಂತರನ್ನ ಭೇಟಿಯಾಗಿ ಮಾತಾಡೋದು ಅಷ್ಟೇ ಅಲ್ಲ, ಮಕ್ಕಳಿಗೆ ಒಳ್ಳೆ ಒಳ್ಳೆ ಪಾಠಗಳನ್ನ ಹೇಳ್ಕೊಡ್ತಾರೆ. ಶ್ರೀಕೃಷ್ಣನ ಭಕ್ತರ ಜೊತೆ ಸಮಯ ಕಳೀತಾ ಇದ್ದಾರೆ. ಅದೇನೊಂದ್ ಕಡೆ ಲಾಲೋ ಅವರ ಅಪ್ಪನೇ ತುಳಸಿಗೆ ಫೋನ್ ಮಾಡಿ ಮಗ ವಾಪಸ್ ಬಂದ ಏನ್ ಕತೆ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ತುಳಸಿ ಇಲ್ಲ ಅಂತ ಹೇಳಿದಾಗ ನಿಮ್ಮಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಾರೆ, ಅವ್ರಿಗೊಂದ್ಸಲ ಹೇಳು, ಅವರು ಸಹಾಯ ಮಾಡೇ ಮಾಡ್ತಾರೆ ಅಂತಾರೆ ಲಾಲೋ ಅವರಪ್ಪ. ಇವರು ಹೇಳ್ದಂಗೆ ತುಳಸಿ ತನ್ನ ತಂದೆಗೆ ಫೋನ್ ಮಾಡಿದ್ರೆ ಮತ್ತೆ ಬೈಯೋಕೆ ಶುರು ಮಾಡ್ತಾರೆ. ಇದೇ ಸಮಯಕ್ಕೆ ಖುಷಿ ಬಂದು ಹಸಿವಾಗ್ತಾ ಇದೆ, ತಿನ್ನೋಕೆ ಏನಾದ್ರೂ ಕೊಡು ಅಂತ ಒಂದೇ ಸಮ ಹಠ ಮಾಡ್ತಿರೋದ್ರಿಂದ ತುಳಸಿ ಫೋನ್ ನ ಆನ್ ಅಲ್ಲೇ ಇಡ್ಕೊಂಡೆ, ಮನೆಯಲ್ಲಿ ತಿನ್ನೋಕೆ ಏನು ಇಲ್ಲ, ತಲೆ ತಿನ್ಬೇಡ ಸುಮ್ನೆ ಇರು, ನಿಮ್ಮಪ್ಪ 10 ದಿನಗಳಿಂದ ಮನೆಗೆ ವಾಪಸ್ ಬಂದಿಲ್ಲ, ನಮ್ಮಪ್ಪ ನನ್ ಮಾತ್ ಕೇಳ್ತಿಲ್ಲ, ಏನ್ ಮಾಡ್ಲಿ ನಾನು ಅಂತ ಹೇಳ್ತಿರೋದನ್ನ ಕೇಳಿಸ್ಕೊಂಡ ತುಳಸಿ ಅವರ ಅಪ್ಪಂಗೆ ತುಂಬಾನೇ ದುಃಖ ಆಗುತ್ತೆ. ಹಾಗಾಗಿ ಲಾಲೋ ಅವರಪ್ಪ ಮತ್ತೆ ತುಳಸಿ ಅವರಪ್ಪ ಇಬ್ರು ಪೊಲೀಸ್ ಸ್ಟೇಷನ್ಗೆ ಬಂದು ಎಸ್ಪಿಗೆ ಫೋನ್ ಮಾಡಿ ಪೊಲೀಸ್ ಆಫೀಸರ್ಗೆ ಕೊಡ್ತಾರೆ. ಈಗ ಪೊಲೀಸೇ ಕೇಸ್ನ ಸೀರಿಯಸ್ ಆಗಿ ತಗೊಂಡು ದೇವರ ವಿಗ್ರಹಗಳನ್ನ ಕದ್ದಿರೋ ಕಳ್ಳರ ಜೊತೆ ಲಾಲೋನ ಕೂಡ ಹುಡ್ಕೋಕೆ ಶುರು ಮಾಡ್ತಾರೆ. ಕಳ್ಳರು ಯಾವ್ದೋ ಫಾರ್ಮ್ ಹೌಸ್ ಅಲ್ಲಿ ವಿಗ್ರಹಗಳ
ವಿಗ್ರಹಗಳನ್ನ ಬಚ್ಚಿಟ್ಟಿರೋದು ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಅದಕ್ಕೆ ಫಾರ್ಮ್ ಹೌಸ್ ನ ಹುಡ್ಕೊಂಡ್ ಬರ್ಬೇಕಾದ್ರೆ ಲಾಲೋನ ಆಟೋ ಹತ್ರ ಕೂಡ ಬರ್ತಾರೆ. ಅದೇ ಯಾರ್ದೋ ಫಾರ್ಮ್ ಅಲ್ಲಿ ಕೆಲಸ ಮಾಡೋಕೆ ಬಂದವರು ಇದನ್ನೇ ತಮ್ಮ ಮನೆ ಮಾಡ್ಕೊಂಡಿದ್ದಾರಲ್ಲ, ಹಾಗಾಗಿ ಇವ್ರದೇ ಆಟೋ ಇರ್ಬೇಕು ಇದು ಅನ್ಕೊಂಡು ಮುಂದೆ ಫಾರ್ಮ್ ಹೌಸ್ ನ ಹುಡ್ಕೊಂಡು ಹೊರಡ್ತಾರೆ. ದಾರಿಯಲ್ಲಿ ಕೃಷ್ಣ ಇವರ ಬಳಿ ಬಂದಾಗ ಹತ್ರದಲ್ಲಿ ಯಾವ್ದಾದ್ರು ಫಾರ್ಮ್ ಹೌಸ್ ಇದೆಯಾ ಅಂತ ಪೊಲೀಸ್ ಅವರು ಕೇಳ್ತಾರೆ. ಇದಕ್ಕೆ ಕೃಷ್ಣ ಹೌದು ಇದೆ, ಆದ್ರೆ ಅಲ್ಲಿ ಯಾರು ಇಲ್ಲ, ನಾನು ಆ ಕಡೆನೆ ಓಡಾಡೋದು, ಕತ್ತಲಾಗ್ತಾ ಇದೆ, ಇಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ, ನೀವು ಹುಷಾರಾಗಿರಿ, ಇಲ್ಲ ಫಾರ್ಮ್ ಹೌಸ್ ಗೆ ಹೋಗ್ಲೇಬೇಕು ಅಂದ್ರೆ ಮುಂದೆ ಇನ್ನೊಂದು ಫಾರ್ಮ್ ಹೌಸ್ ಇದೆ, ಅಲ್ಲಿ ಬೇಕಾದ್ರೆ ಹೋಗ್ ನೋಡಿ ಅಂತ ಬೇರೆ ಕಡೆ ಕಳಿಸ್ತಾರೆ. ಅದೇ ಲಾಲೋ ಗೋಡೆ ಹೊಡೆದು ಸುಸ್ತಾಗಿ ಮಲಗಿದ್ದಾನೆ. ಇವನ ಕೈಯೆಲ್ಲ ಗಾಯ ಆಗಿರೋದು ಮತ್ತೆ ಇವನ ಕಷ್ಟವನ್ನ ನೋಡಿ ಅಳ್ತಾ ಇದ್ದಾರೆ ಕೃಷ್ಣ. ಲಾಲೋಗೆ ಎಚ್ಚರಿಕೆ ಆದಾಗ ಯಾಕೆ ಗೋಡೆ ಹೊಡೆಯಲ್ವಾ ಅಂತ ಕೇಳ್ತಾರೆ. ಇಲ್ಲ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತಿದ್ದಾನೆ ಲಾಲೋ. ಇನ್ನೊಂದು ಸಲ ಕೊನೆ ಬಾರಿ ಪ್ರಯತ್ನ ಪಡು ಹೋಗು, ಈ ಬಾರಿ ಗೋಡೆ ಹೊಡೆದೋಗ್ಬೋದು ಅಂತ ಹೇಳಿ ಕಳಿಸ್ತಾರೆ. ಈಗ ಇವನ ಜೊತೆಗೆ ಹೊರಗಿನಿಂದ ಕೃಷ್ಣ ಕೂಡ ಗೋಡೆಯನ್ನ ಹೊಡೆದಾಕ್ತಾ ಇದ್ದಾರೆ, ಇವನಿಗೆ ಈಸಿ ಆಗ್ಲಿ ಅಂತ. ಮುಂದಿನ ದಿನ ಮತ್ತೆ ಕೃಷ್ಣ ಹೊರಗೆ ಓಡಾಡ್ಕೊಂಡ್ ಬರೋಕೆ ಹೋಗ್ತಾರೆ. ಮಕ್ಕಳನ್ನ ಭೇಟಿಯಾಗಿ ಎಕ್ಸಾಮ್ಸ್ ನ ಧೈರ್ಯವಾಗಿ ಹೇಗೆ ಎದುರಿಸಬೇಕು, ಭಯ ಪಡಬಾರ್ದು, ನಮ್ಮ ಕೈಯಲ್ಲಿ ಆಗೋದನ್ನೆಲ್ಲ ಕಷ್ಟಪಟ್ಟು ಮಾಡಿದ ನಂತರ ರಿಸಲ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬಾರ್ದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ಮಹಾಭಾರತದಲ್ಲಿ ಅರ್ಜುನನಿಗೂ ಅಷ್ಟೇ ನಮ್ಮ ಕರ್ಮ ನಾವು ಮಾಡ್ಬೇಕು, ಯುದ್ಧದಲ್ಲಿ ಅರ್ಜುನನಿಗೆ ತಾನು ಗೆಲ್ತಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಆದ್ರೆ ಯುದ್ಧ ಮಾಡೋದು ಮುಖ್ಯ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬಾರ್ದು ಅಂತ ಕೃಷ್ಣ ಹೇಳಿರ್ತಾರೆ. ಇನ್ನೊಂದ್ ಕಡೆ ತುಳಸಿ ಅವರ ಅಪ್ಪ ಅಮ್ಮ ಮತ್ತೆ ಲಾಲೋ ಅವರ ಅಪ್ಪ ಎಲ್ಲರೂ ತುಳಸಿಯ ಮನೆಗೆ ಖುಷಿನ ಭೇಟಿ ಆಗೋಕೆ ಬಂದಿದ್ದಾರೆ. ಇವರಿಗೆ ಮೊಮ್ಮಗಳನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಸ್ಕೂಲ್ ಫೀಸ್ ಕಟ್ಟಿ ಸ್ಕೂಲ್ಗೂ ಕೂಡ ಕಳಿಸ್ತಿದ್ದಾರೆ. ಇನ್ನ ವಿಗ್ರಹಗಳನ್ನ ಕದ್ದಿರೋ ಕಳ್ಳರ ಗ್ಯಾಂಗ್ ಅಲ್ಲಿ ಇರೋ ಆ ವ್ಯಕ್ತಿ ನ್ಯೂಸ್ ಅಲ್ಲಿ ಪೊಲೀಸ್ ಅವರು ಹೇಳ್ತಿರೋದು ನೋಡಿ ಪೊಲೀಸ್ ಅವ್ರಿಗೆ ಫಾರ್ಮ್ ಹೌಸ್ ಅಲ್ಲಿ ವಿಗ್ರಹಗಳನ್ನ ಬಚ್ಚಿಟ್ಟಿರೋದು ಗೊತ್ತಾಗಿದೆ ಅಂತ ಇವನಿಗೆ ಗೊತ್ತಾಯ್ತು. ಅದೇ ಫಾರ್ಮ್ ಹೌಸ್ ಅಲ್ಲಿ ಲಾಲೋ ಆಗ್ಲೇ ಗೋಡೆನ ಮುಕ್ಕಾಲ್ ಭಾಗ ಹೊಡೆದಾಕಿದ್ದಾನೆ, ಇನ್ನ ಸ್ವಲ್ಪ ಇದೆ ಅಷ್ಟೇ. ಇವತ್ ರಾತ್ರಿ ರೆಸ್ಟ್ ಮಾಡ್ತಾ ಲಾಲೋ ಮತ್ತೆ ಕೃಷ್ಣ ಇಬ್ರು ಮಾತಾಡ್ಬೇಕಾದ್ರೆ ಲಾಲೋ ಹೇಳ್ತಾನೆ, ನಾನು ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ಮೊದಲು ಖುಷಿನ ಕರ್ಕೊಂಡು ಅವರ ಅಜ್ಜಿ ತಾತನ ಹತ್ರ ಹೋಗ್ತೀನಿ. ಹಳ್ಳಿಗೆ ಹೋಗಿ 6 ವರ್ಷ ಆಯ್ತು, ಅಲ್ಲಿಗೆ ವಾಪಸ್ ಹೋಗ್ಬೇಕು ಅನಿಸ್ತಿದೆ, ನಿಮ್ಗೆ ಯಾವತ್ತು ಗೋಕುಲ್ಗೆ ವಾಪಸ್ ಹೋಗ್ಬೇಕು ಅನಿಸ್ಲಿಲ್ವಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರೆ, ನನಗೂ ಹೋಗ್ಬೇಕು ಅನ್ಸುತ್ತೆ, ಆದ್ರೆ ಒಂದು ಸಲ ಗೋಕುಲ ಇಂದ ಬಂದ್ಮೇಲೆ ವಾಪಸ್ ಹೋಗೋಕೆ ಆಗ್ಲೇ ಇಲ್ಲ ಅಂತ. ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ, ಗೋಕುಲ, ಮಥುರಾ ಮತ್ತೆ ವೃಂದಾವನದಲ್ಲಿ ಕೃಷ್ಣ ಚಿಕ್ಕವರಿದ್ದಾಗ ಇರ್ತಾರೆ. ಕಂಸನನ್ನ ಕೊಂದ ನಂತರ ಇಲ್ಲಿಂದ ಹೊರಟೋರು ವಾಪಸ್ ಬರೋಕೆ ಆಗಲ್ಲ. ಧರ್ಮ ಸ್ಥಾಪನೆಗೆ ಅಂತಾನೆ ಜನಿಸಿರೋದ್ರಿಂದ ಗೋಕುಲದಲ್ಲಿ ಮಾತ್ರ ಇದು ಈ ಕೆಲಸ ಮಾಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಮಹಾಭಾರತದಲ್ಲಿ ಕೃಷ್ಣ ಇರೋದು ನಮ್ಗೆಲ್ಲ ಗೊತ್ತೇ ಇದೆ. ನಂತರ ದ್ವಾರಕಾಗೆ ಬರ್ತಾರೆ. ಕೃಷ್ಣ ಗೋಕುಲದಿಂದ ದೂರ ಆದ್ಮೇಲೆ ಅಲ್ಲಿರೋ ಜನರಲ್ಲಿ ಕೃಷ್ಣನ ಮೇಲಿರೋ ಭಕ್ತಿ ಇನ್ನೂ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಕೃಷ್ಣ ಎಲ್ಲಿದ್ದಾರೆ ಅಂತ ಎಲ್ಲಾ ಕಡೆ ಹುಡ್ಕೋದಕ್ಕಿಂತ ಭಕ್ತರು ಕೃಷ್ಣನನ್ನ ತಮ್ಮ ಹೃದಯದಲ್ಲೇ ಕಾಣೋ ಹಾಗೆ ಮಾಡೋದು ಕೃಷ್ಣನ ಉದ್ದೇಶ ಆಗಿತ್ತು. ಈ ವಿಷಯದ ಬಗ್ಗೆ ಈ ಮೂವಿಯ ಕೊನೆಯಲ್ಲಿ ಹೇಳ್ತಾರೆ. ಕೃಷ್ಣ ಯಾಕೆ ಗೋಕುಲಕ್ಕೆ ಹೋಗ್ಲಿಲ್ಲ ಅಂತ ಹೇಳೋ ಅಷ್ಟ್ರಲ್ಲೇ ಲಾಲೋ ಮಲಗಿರೋದು ನೋಡಿ ಇಲ್ಲಿಂದ ಹೊರಡ್ತಾರೆ. ಅದೇ ಪೊಲೀಸ್ ಅವರು ಇನ್ನೂ ಕಳ್ಳರನ್ನ ಹುಡುಕ್ತಾನೆ ಇದ್ದಾರೆ. ಎಲ್ಲಾ ಫಾರ್ಮ್ ಹೌಸ್ ಹುಡುಕಿ ಆಗಿದೆ, ಉಳಿದಿರೋದು ಲಾಲೋ ಇರೋ ಫಾರ್ಮ್ ಹೌಸ್ ಮಾತ್ರ. ಹೇಗೋ ಬೇರೆ ಫಾರ್ಮ್ ಅಲ್ಲಿ ಕೆಲ್ಸಕ್ಕೆ ಅಂತ ಬಂದು ಲಾಲೋನ ಆಟೋನೇ ಮನೆ ಮಾಡ್ಕೊಂಡಿದ್ರಲ್ಲ, ಅವರು ಕೆಲಸ ಮುಗಿಸಿ ಹೋಗ್ತಿದ್ದಾರೆ. ಆಟೋನ ಇಲ್ಲೇ ಬಿಟ್ಟು ಹೋಗ್ತಿರೋದು ಪೊಲೀಸ್ ಅವರು ನೋಡಿ ಮೊದಲು ನಂಬರ್ ಪ್ಲೇಟ್ ಚೆಕ್ ಮಾಡಿದಾಗ ಇದು ಲಾಲೋದೇ ಆಟೋ ಅಂತ ಗೊತ್ತಾಯ್ತು. ತಕ್ಷಣ ಪೊಲೀಸ್ ತುಳಸಿ ಮತ್ತೆ ಖುಷಿನ ಕರ್ಕೊಂಡು ಹೊರಡ್ತಾರೆ. ಸೊ ಮುಂದಿನ ದಿನ ಬೆಳಗ್ಗೆ ಅಷ್ಟೊತ್ತಿಗೆ ಲಾಲೋ ಕೊನೆಗೂ ಗೋಡೆನ ಹೊಡೆದಾಕಿದ್ದಾನೆ. ಈಗ ಒಳಗಿಂದ ಹೊರಗೆ ಬರ್ತಿದ್ದಂಗೆ ಅವನಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಳಗಿರೋ ದುಡ್ಡನ್ನೇ ಮರ್ತೋಗ್ತಾನೆ. ಕೃಷ್ಣ ಹೇಳಿದ್ದು ಮಾತ್ರ ನೆನಪಾಗುತ್ತೆ, ನಾನು ನಿನಗೆ ದಾರಿ ತೋರಿಸ್ತೀನಿ, ಫಲ ಸಿಗ್ಬೇಕು ಅಂದ್ರೆ ನೀನೇ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಅಂತ ಹೇಳಿದ್ದು. ಕೃಷ್ಣ ಕುತ್ಕೊಂತಿದ್ದ ಉಯ್ಯಾಲೆನ ನೋಡಿ ಕೈ ಮುಗ್ದು ಇಲ್ಲೇ ಕೆಳಗೆ ಬಿದ್ದೋಗ್ತಾನೆ. ಗೋಡೆ ಹೊಡೆದು ತುಂಬಾನೇ ಸುಸ್ತಾಗಿದ್ದಾನೆ. ಇದೇ ಸಮಯಕ್ಕೆ ಕಳ್ಳರ ಗ್ಯಾಂಗ್ ಅಲ್ಲಿ ಇರೋ ಆ ವ್ಯಕ್ತಿ ನ್ಯೂಸ್ ನೋಡಿ ಗಾಬರಿಯಾಗಿ ಇಲ್ಲಿಗೆ ಬಂದಾಗ ಲಾಲೋನ ನೋಡಿ ಇನ್ನಷ್ಟು ಗಾಬರಿ ಆಗೋಗ್ತಾನೆ. ಒಳಗೆ ಓಡ್ ಬಂದು ಏನಾದ್ರೂ ಕತ್ಕೊಂಡ್ ಹೋದ್ನ ಅಂತ ಚೆಕ್ ಮಾಡ್ತಿದ್ದಾಗ ಪೊಲೀಸ್ ಅವರು ಬಂದ್ರು. ತುಳಸಿ ಮತ್ತೆ ಖುಷಿ ಕೂಡ. ಪೊಲೀಸ್ ಅವರು ಕಳ್ಳರನ್ನ ಅರೆಸ್ಟ್ ಮಾಡ್ತಾರೆ. ತುಳಸಿ ಮತ್ತೆ ಖುಷಿಗೆ ಲಾಲೋನ ನೋಡಿ, ಲಾಲೋಗೆ ಇವರನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಇವರೆಲ್ಲರೂ ಖುಷಿಯಾಗಿರೋದನ್ನ ದೂರದಿಂದಾನೇ ಕೃಷ್ಣ ನೋಡಿ ಇಲ್ಲಿಂದ ಹೊರಟೋಗ್ತಾರೆ. ಸೊ ಇದಾಗಿ 8 ತಿಂಗಳ ನಂತರ ಎಲ್ಲ ನಾರ್ಮಲ್ ಆಗಿದೆ. ಲಾಲೋ ಕಷ್ಟಪಟ್ಟು ದುಡಿತಾ ಇದ್ದಾನೆ, ಕುಡಿಯೋದು ಸ್ಮೋಕ್ ಮಾಡೋದು ಎಲ್ಲ ಬಿಟ್ಟು. ತುಳಸಿ ಕೂಡ ಆರ್ಯ ಬೈಕ್ ಶೋರೂಮ್ಗೆ ಕೆಲಸಕ್ಕೆ ಹೋಗೋದು ಮುಂದುವರಿಸಿದಳೆ. ಖುಷಿ ಸ್ಕೂಲ್ಗೆ ಕೂಡ ಹೋಗ್ತಿದ್ದಾಳೆ. ಲಾಲೋ ಅವರಪ್ಪ ಇವರ ಸಹಾಯಕ್ಕೆ ಇಲ್ಲಿಗೇನೆ ಬಂದಿದ್ದಾರೆ. ಪಕ್ಕದ ಮನೆ ಆಂಟಿ ಕೂಡ ನೆಮ್ಮದಿಯಾಗಿ ಇದ್ದಾರೆ. ತುಳಸಿ ಅವರಪ್ಪ ಸಾಲದವ್ರಿಗೆ ದುಡ್ಡು ಕೊಟ್ಟು ಓಡಿಸಿದ್ದಾರೆ ಅನ್ಸುತ್ತೆ, ಅದಕ್ಕೆ ಅವರ ಕಾಟನೂ ಇಲ್ಲ. ಲಾಲೋ ಇವತ್ತು ತುಳಸಿನ ಕೆಲಸಕ್ಕೆ ಬಿಟ್ಟು ಇಬ್ರು ಟೂರಿಸ್ಟ್ ನ ಕರ್ಕೊಂಡ್ ಬಂದಿದ್ದಾಗ ಆಟೋ ಅಲ್ಲಿ ನ್ಯೂಸ್ ಪೇಪರ್ ನ ನೋಡ್ತಾನೆ. 8 ತಿಂಗಳ ಹಿಂದೆ ಅರೆಸ್ಟ್ ಆಗಿದ್ದ ವಿಗ್ರಹ ಕಳ್ಳರನ್ನ ಈಗ 5 ವರ್ಷ ಜೈಲ್ಗೆ ಹಾಕಿದ್ದಾರೆ. ಲಾಲೋ ಹೇಗೆ ಬಚಾವಾದ ಅಂತ ಕೂಡ ಇದೇ ನ್ಯೂಸ್ ಪೇಪರ್ ಅಲ್ಲಿ ಇದೆ. ಈ ವಿಗ್ರಹಗಳನ್ನ ಹಿಡಿಯೋಕೆ ಸಹಾಯ ಮಾಡೋಕೆ ಅಂತ ಹೋಗಿ 21 ದಿನ ಫಾರ್ಮ್ ಹೌಸ್ ಅಲ್ಲೇ ಲಾಕ್ ಆಗಿದ್ದ ಅಂತ ಬಂದಿದೆ. ಈ ನ್ಯೂಸ್ ಪೇಪರ್ ನ ಲಾಲೋ ನೋಡ್ತಿದ್ದಾಗ ಮತ್ತೆ ಕೃಷ್ಣ ಗೋಪಾಲನ ರೂಪದಲ್ಲಿ ಬರ್ತಾರೆ. ಲಾಲೋಗೆ ಆಶ್ಚರ್ಯ ಆಗೋಗುತ್ತೆ, ಇವರು ನಿಜವಾಗ್ಲೂ ಬಂದಿದಾರ ಅಂತ ನಂಬೋಕೆ ಆಗ್ತಿಲ್ಲ. ಇವರನ್ನ ಕಳೆದ 8 ತಿಂಗಳಿನಿಂದ ಎಲ್ಲಾ ಕಡೆ ಹುಡುಕಿರ್ತಾನೆ. 2 ಸಲ ದ್ವಾರಕಾಗೂ ಹೋಗಿ ಬಂದಿರ್ತಾನೆ. ಕೃಷ್ಣ ಮೊದ್ಲು ಇವನನ್ನ ತಪ್ಕೊಂಡು ಹೇಳ್ತಾರೆ, ನೀನು ನನ್ನ ಎಲ್ಲಾ ಕಡೆ ಹುಡುಕಿದ್ಯಾ, ಆದ್ರೆ ಒಂದು ಜಾಗ
ಜಾಗವನ್ನ ಬಿಟ್ಟು, ಅದು ನಿನ್ನೊಳಗೆ, ನಿನ್ನಲ್ಲೇ ನಾನಿದ್ದೀನಿ, ಅಲ್ಲಿ ನನ್ನ ಹುಡ್ಕುದ್ರೆ ಎಲ್ಲಾ ಕಡೆ ನಾನಿರ್ತೀನಿ ಅಂತ ಹೇಳಿ ಹೊರಡ್ತಾರೆ. ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಕೃಷ್ಣ ಕೂಡ ಮೊದಲು ತಮ್ಮ ಹೆಸರು ಲಾಲೋ ಅಂತ ಯಾಕೆ ಹೇಳಿದ್ರು ಅಂದ್ರೆ ಲಾಲೋ ಒಳಗೂ ಕೃಷ್ಣ ಇದ್ದಾರೆ, ಅದಕ್ಕೆ ಇವನ ಹೆಸರನ್ನೇ ಕೃಷ್ಣ ಹೇಳಿರ್ತಾರೆ. ಈ ಮೂವಿಯಿಂದ ತುಂಬಾನೇ ವಿಷಯಗಳನ್ನ ನಾವು ಕಲಿತೀವಿ ಸ್ನೇಹಿತರೆ. ನಂಬಿಕೆ ಮತ್ತೆ ನಮ್ಮೊಳಗಿರೋ ಒಳ್ಳೆತನ ಎಂತ ಕಷ್ಟಕರವಾದ ಸಂದರ್ಭದಿಂದ ಕೂಡ ಹೊರಗೆ ಬರೋಕೆ ಸಹಾಯ ಮಾಡುತ್ತೆ. ಜೀವನದಲ್ಲಿ ದಾರಿ ಕಾಣದೇ ಇದ್ದಾಗ, ನಂಬಿಕೆ ಕಡಿಮೆ ಆದಾಗ ನಾವು ಒಂಟಿ ಅಲ್ಲ, ದೈವಿಕ ಶಕ್ತಿ ನಮ್ಮೊಂದಿಗೆ ಯಾವಾಗ್ಲೂ ಇರುತ್ತೆ. ನಮ್ಮ ಕಷ್ಟದಲ್ಲಿ ನಾವು ಮಾಡಿರೋ ಒಳ್ಳೆ ಕೆಲಸಗಳೇ ನಮ್ಮನ್ನ ರಕ್ಷಿಸುತ್ತೆ. ಸಂದರ್ಭಗಳು ಕೆಟ್ಟದಾಗಿರ್ಬೋದು, ಆದ್ರೆ ನಾವು ಮಾಡೋ ಒಳ್ಳೆ ಕಾರ್ಯಗಳು ಸದಾ ನಮ್ಮೊಂದಿಗೆ ಇರುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ದೇವರು ನಾವು ಮಾಡಿದ ತಪ್ಪನ್ನೆಲ್ಲ ಮರೆತು ಇದ್ದಕ್ಕಿದ್ದಂಗೆ ಯಾವುದೋ ಪವಾಡ ಸೃಷ್ಟಿ ಮಾಡಲ್ಲ. ಲಾಲೋಗೂ ಕೂಡ ನೀನು ತಪ್ಪು ಮಾಡದೆ ಮತ್ತೆ ಈ ತರ ಮಾಡಬೇಡ ಅಂತ ಹೇಳಿ ಗೇಟ್ ತೆಗೆದು ಕಳ್ಸಲ್ಲ. ಭಗವಂತ ನಮಗೆ ದಾರಿಯನ್ನ ತೋರಿಸ್ತಾನೆ, ಶಕ್ತಿಯನ್ನ ಕೊಡ್ತಾನೆ, ಆದ್ರೆ ಅವನು ತೋರಿಸಿದ ದಾರಿಯಲ್ಲಿ ನಡೆಯೋ ನಿರ್ಧಾರ ನಮ್ದಾಗಿರುತ್ತೆ. ಲಾಲೋಗೆ ಕೃಷ್ಣ ದಾರಿ ತೋರಿಸಿದ್ರು, ಆ ದಾರಿಯಲ್ಲಿ ಸಾಗೋಕೆ ಸಹಾಯ ಕೂಡ ಮಾಡಿದ್ರು. ಹೊರಗಿನಿಂದ ಗೋಡೆಯನ್ನ ಹೊಡೆದಾಕೋದು ಕೂಡ ನಾವು ನೋಡಿದ್ವಿ. ಕೊನೆಯಲ್ಲಿ ಹಳೆಯ ನೆನಪು ಮತ್ತೆ ತಪ್ಪುಗಳನ್ನೆಲ್ಲ ಮರೆತು ಒಳ್ಳೆಯ ಹಾದಿಯಲ್ಲಿ ಸಾಗೋದ್ರ ಮುಖಾಂತರ ಲಾಲೋ ನೆಮ್ಮದಿಯನ್ನ ಕಂಡ್ಕೊಂತಾನೆ. ನಮ್ಮ ಜೀವನದಲ್ಲಿ ಎರಡು ರೀತಿಯ ಸ್ನೇಹಿತರು ಬರ್ತಾರೆ. ಒಬ್ರು ರಸಿಕನ ರೀತಿ, ಇನ್ನೊಬ್ರು ಶ್ರೀಕೃಷ್ಣನ ತರ. ಒಬ್ರು ನಮ್ಮನ್ನ ಹಾಳು ಮಾಡೋಕೆ ನೋಡಿದ್ರೆ ಮತ್ತೊಬ್ರು ಒಳ್ಳೆ ಮಾರ್ಗವನ್ನ ತೋರಿಸ್ತಾರೆ. ಯಾರ ಮಾತನ್ನ ಕೇಳಬೇಕು ಅನ್ನೋ ಸರಿಯಾದ ನಿರ್ಧಾರ ಮಾಡೋದು ನಮ್ಮ ಕೈಯಲ್ಲಿ ಇರುತ್ತೆ. ಹೇಗೆ ತಂದೆ ತಾಯಿ ತಮ್ಮ ಮಕ್ಕಳಿಗೆ ತಾಳ್ಮೆಯಿಂದ ಎಲ್ಲವನ್ನ ಹೇಳ್ಕೊಡ್ತಾರೋ, ಜೀವನದ ಪಾಠವನ್ನ ಹೇಳ್ಕೊಡ್ತಾರೋ, ಅದೇ ರೀತಿ ತಂದೆ ತಾಯಿ ಮತ್ತೆ ಸ್ನೇಹಿತನ ಸ್ಥಾನದಲ್ಲಿ ನಿಂತು ಕೃಷ್ಣ ಲಾಲೋಗೆ ಹೇಳ್ಕೊಡ್ತಾರೆ. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.